ಇರೋದು ತುಂಬಾ ಸಂತೋಷದ ವಿಷಯ. ಈ ಒಂದು ಇವೆಂಟ್ ಏನಿದೆ ಬಹಳಷ್ಟು ಜನರ ಜೀವನವನ್ನ ಬದಲಾವಣೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದಂತಹ ಒಂದು ಇವೆಂಟ್ ಆಗಿದೆ. ಆಕ್ಚುಲಿ ಏನೆಲ್ಲ ಅನುಭವ ಆಗಿರ್ತದೋ ಅದನ್ನ ಅವರು ಶೇರ್ ಮಾಡ್ಕೊಂಡಲ್ಲಿ ಇದು ಎಷ್ಟು ಜನರಿಗೆ ಇನ್ಸ್ಪಿರೇಷನ್ ಮಾಡಬಲ್ಲದು ಮತ್ತು ಎಷ್ಟೊಂದು ಜನರ ಬೇರೆ ಬೇರೆ ತರದ ಸಮಸ್ಯೆಗಳಿಗೆ ಪರಿಹಾರಕ್ಕೆ ದಾರಿ ಕಾಣಿಕೊಳ್ಳಲು ಇದು ದಾರಿಯಾಗಬಲ್ಲದು. ಇಂತಹ ಒಂದು ಈ ವಿಶೇಷ ಇವೆಂಟಿಗೆ ಸಪೋರ್ಟ್ ಮಾಡ್ತಾ ಇರುವ ಪಾರ್ಟಿಸಿಪೇಟ್ ಮಾಡ್ತಾ ಇರುವ ಎಲ್ಲ ಪಾರ್ಟಿಸಿಪೆಂಟ್ಸಿಗೂ ಸ್ವಾಗತ ಮತ್ತು ಆಲ್ ದ ಬೆಸ್ಟ್ ಫಾರ್ ದೆಮ್. ಈ ಒಂದು ಇವೆಂಟ್ ಏನಿದೆ ಇದು ಬಹಳ ದಿನದಿಂದ ವೇಟ್ ಮಾಡ್ತಾ ಇದ್ರು ಎಲ್ಲರೂ. ಇವತ್ತು ತುಂಬಾ ತುಂಬಾ ಒಳ್ಳೆಯ ಟೆಸ್ಟಿಮನಿಗಳಿವೆ. ಏನೆಲ್ಲ ಅನುಭವಗಳು ಅವರು ಅನುಭವಿಸಿದ್ದನ್ನ ಅಂದ್ರೆ ಕಂಡ ಒಂದು ಪಾಸಿಟಿವ್ ಬದಲಾವಣೆಗಳನ್ನ ಎಲ್ಲರೊಂದಿಗೆ ಹಂಚಿಕೊಳ್ಳಲು ಅವರು ಅತ್ಯಂತ ಉತ್ಸುಕತೆಯಿಂದ ಇದ್ದಾರೆ. ಹಾಗಾಗಿ ನೇರವಾಗಿ ಈಗ ಒಬ್ಬೊಬ್ಬರಾಗಿ ಅವರು ಇದರಲ್ಲಿ ತಮ್ಮ ಅನುಭವವನ್ನ ಹಂಚಿಕೊಳ್ಳಿಕ್ಕೆ ಅವರೆಲ್ಲರಿಗೂ ಸ್ವಾಗತ. ಒಬ್ಬೊಬ್ಬರನ್ನ ಹೆಸರು ಹೇಳ್ತೇನೆ. ಆ ಹೆಸರು ಹೇಳುವ ಮೊದಲು ಇನ್ನೊಮ್ಮೆ ಒಂದು ಇನ್ಸ್ಟ್ರಕ್ಷನ್ ಹೇಳಿ ಕಂಟಿನ್ಯೂ ಮಾಡ್ತೇನೆ. ನಿಮ್ಮ ಮೊಬೈಲ್ ಹಾರಿಜಾಂಟಲ್ ಆಗಿ ಇರಲಿ, ಅಂದ್ರೆ ಹಾರಿಜಾಂಟಲ್ ಆಗಿ ಹಿಡಿದು ಮಾತಾಡಿ, ವರ್ಟಿಕಲ್ ಇರೋದು ಬೇಡ. ಮತ್ತೆ ಶಾರ್ಟ್ ಆಗಿ ಹೇಳಿ. ನಿಮಗೆ ಯಾರು ಇನ್ವೈಟ್ ಮಾಡಿದ್ರು, ನಿಮ್ಗೆ ಜಾಯ್ನ್ ಆಗ್ಲಿಕ್ಕೆ ಕಾರಣ ಆದವ್ರಿಗೆ ಧನ್ಯವಾದ ಹೇಳಿ. ಹಾಗೂ ನಿಮ್ಮ ಅನುಭವವನ್ನ ಶಾರ್ಟ್ ಆಗಿ ಹೇಳಿ. ಬಹಳಷ್ಟು ಅನುಭವ ಆಗಿರ್ತದೆ ಎಲ್ಲರಿಗೂ ಶುವರ್. ಆದ್ರೆ ಯಾವ್ದಾದ್ರಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ, 2-3 ಅಂತ ಇವೆಂಟ್ಗಳನ್ನ ಕವರ್ ಮಾಡ್ಕೊಂಡ್ರಿ. ಸೊ ಇಂತಹ ಒಂದು ಇವೆಂಟ್ ಈಗ ಪ್ರಾರಂಭ ಮಾಡ್ತಾ ಇದ್ದೇನೆ. ಈಗ ಫಸ್ಟ್ ಪಾರ್ಟಿಸಿಪೆಂಟ್ ಬಂದು ಜಗದೀಶ್ MS ಅವರು ತಮ್ಮ ಅನುಭವವನ್ನ ಹಂಚಿಕೊಳ್ಳಲಿದ್ದಾರೆ. ಜಗದೀಶ್ MS ಅವರು. Mr. Jagdish, can you please raise the hand so that we can find you? Yes. ಓಕೆ, ಜಗದೀಶ್ ಅವರೇ ಅನ್ಮ್ಯೂಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿ. ಈಗ ಎಲ್ರಿಗೂ ನಮಸ್ಕಾರ ಸರ್. ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ. ಎಲ್ರಿಗೂ ನಮಸ್ಕಾರ ಸರ್. ನಮಸ್ಕಾರ. ನನ್ನ ಈ ಈಲಿನ ಪರಿಚಯ ಮಾಡಿಸಿದಂಥವ್ರು ಶೀಲಾ ಮೇಡಮ್. ಶೀಲಾ ಮೇಡಮ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್. ಹಾಗೆ ನಾನು ಇದು ಈಲಿಯನ್ನು ಅವ್ರ ಕಡೆಯಿಂದನೇ ತೆಗೆದುಕೊಂಡೆ ಸರ್, ಶೀಲಾ ಮೇಡಮ್ ಅವ್ರ ಕಡೆಯಿಂದ. ಅದು ತಗೊಂಡು ನಾನು ಮೊದಲು 7 ದಿನ 7 ಡೇಸ್ ಗೋಲ್ಡ್ ಸೈಕಲ್ ಪ್ರೋಗ್ರಾಮ್ನ ರನ್ ಮಾಡಿದೆ. ಆಗ ರನ್ ಮಾಡಿದಾಗ ನನ್ನಲ್ಲಿ ಆಗಿರುವಂಥ ಬದಲಾವಣೆ ಏನು ಅಂದರೆ, ನನಗೆ ತುಂಬ ಬೆನ್ನು ನೋವಿತ್ತು ಸರ್. ಬೆನ್ನು ನೋವು ಅಂತಂದ್ರೆ ತುಂಬ ಹೇಳ್ಕೊಳ್ಳಲಾರದಷ್ಟು ತುಂಬ ನೋವಿತ್ತು. ಆ ನೋವು ನಾನು 7 ದಿವಸ ಗೋಲ್ಡ್ ಸೈಕಲ್ ರನ್ ಮಾಡಿದ್ಕೆ, ಬ್ಲೂ ಆ್ಯಪು ಮತ್ತು ಪಿಂಕ್ ಆ್ಯಪು ಎರಡರಲ್ಲೂ ನಾನು ರನ್ ಮಾಡಿದ್ಕೆ ಅದು ನೋವು ನನಗೆ 7 ದಿವಸದಲ್ಲಿ ನೋವೇ ಇಲ್ದಂಗಾಗಿದೆ. ತುಂಬ ಅದರಿಂದ ರಿಸಲ್ಟ್ ಬಂದಿದೆ ನನಗೆ. ಹಾಗೆ ಗೋಲ್ಡ್ ಸೈಕಲ್ ಆದಾದ್ಮೇಲೆ 7 ದಿವಸ ಮುಗಿದಾದ್ಮೇಲೆ ನಾನು ಮತ್ತೆ ಫಿಟ್ನೆಸ್ ಪ್ರೋಗ್ರಾಮ್ನ ರನ್ ಮಾಡಿದೆ. ಹಾಗೆ ಅದು ನನಗೆ ಫಿಟ್ನೆಸ್ ರನ್ ಮಾಡಿದಾಗ ನನ್ನಲ್ಲಿ ದೇಹದ ತೂಕ ಕಡಿಮೆ ಆಯಿತು. ಅದು ನನಗೆ ಕರೆಕ್ಟಾಗಿ ಫಿಟ್ನೆಸ್ಸು ಓಕೆ ಆಯಿತು. ಹಾಗೆ ನಾನು ಓರಾ ಪ್ರೋಗ್ರಾಮ್ನ ರನ್ ಮಾಡಿದೆ. ನನ್ನ ದೇಹದ ಬಾಡಿಯಲ್ಲಿ ನನ್ನ 7 ಚಕ್ರಗಳು ಯಾವ ರೀತಿ ಇವೆ, ಎಷ್ಟು ಎನರ್ಜಿ ಇದೆ ಅಂತ ನಾನು ಓರಾ ರಿಪೋರ್ಟಲ್ಲಿ ತಿಳ್ಕೊಂಡೆ. ಆಗ ನನ್ನ ದೇಹದಲ್ಲಿ ಯಾವ ಚಕ್ರನ ಎನರ್ಜಿ ಮಾಡಬೇಕು ಅಥವಾ ಯಾವ ಚಕ್ರನ ಎನರ್ಜಿ ಮಾಡಬಾರ್ದು
ಅಂತ ತಿಳ್ಕೊಂಡೆ. ಯಾವ ಚಕ್ರ ನನ್ನ ಬಾಡಿಲಿ ವೀಕ್ ಇದೆ ಆ ಚಕ್ರನ ಎನರ್ಜಿ ಮಾಡಿದೆ. ರೂಟ್ ಚಕ್ರ ಮತ್ತೆ ಹಾರ್ಟ್ ಚಕ್ರ 2 ವೀಕ್ ಇತ್ತು. ಆಗಾಗ ಹಾರ್ಟ್ ಚಕ್ರ ವೀಕ್ ಇರೋದ್ರಿಂದ ನನಗೆ ಆಗಾಗ ಸ್ವಲ್ಪ ಎದೆ ನೋವು ಕಾಣಿಸ್ಕೊಳ್ತಿತ್ತು ಮೊದಲು. ಹಾರ್ಟ್ ಚಕ್ರ ಪ್ರೋಗ್ರಾಮ್ನ ರನ್ ಮಾಡಿದ್ಕೆ ನನಗೆ ಎದೆ ನೋವು ಈಗ ಯಾವುದೇ ಕಾರಣಕ್ಕೂ ಇಲ್ಲ. ಅದೆಲ್ಲ ವಾಸಿಯಾಗಿದೆ. ಹಾರ್ಟ್ ಚಕ್ರ ಎನರ್ಜಿ ಜಾಸ್ತಿ ಆಗಿದೆ. ತುಂಬ ಆರೋಗ್ಯವಾಗಿದ್ದೇನೆ. ಹಾಗೆ ರೂಟ್ ಚಕ್ರನು ನಾನು ರನ್ ಮಾಡಿದ್ಕೆ ಅದು ಕೂಡ ಎನರ್ಜಿ ತುಂಬ ಸಕ್ಸಸ್ ಆಗಿದೆ. ಹಾಗೆ ಅದಾದ್ಮೇಲೆ ಅವರ ಪ್ರೋಗ್ರಾಮ್ನ ರನ್ ಮಾಡಾದಾದ್ಮೇಲೆ ನಾನೀಗ ಮತ್ತೆ ಸ್ಕಿನ್ ಪ್ರೋಗ್ರಾಮ್ನು ಕೂಡ ರನ್ ಮಾಡಿದ್ದೀನಿ. ಅದರಲ್ಲೂ ಕೂಡ ನನಗೆ ತುಂಬ ಸಕ್ಸಸ್ ಕಂಡಿದೆ. ಇಷ್ಟು ಹೇಳ್ತಾ ಇಲ್ಲಿ ತುಂಬ ನಮಗೆ ಚೆನ್ನಾಗಿದೆ. ಹಾಗೆ ತುಂಬ ಆರೋಗ್ಯಕರ ಜೀವನ ನೀಡಿದೆ ಅಂತ ಹೇಳ್ತಾ ನಮ್ಮ ಶೀಲಾ ಮೇಡಮ್ ಅವ್ರಿಗೆ ಹಾಗೆ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದ ತಿಳಿಸುತ್ತೇನೆ. Thank you so ನಮಸ್ಕಾರ. much, Mr. Jagdish. ಥ್ಯಾಂಕ್ಸ್ ಗುರೂಜಿ. Yeah, I think Sivyogi ji is not there, I guess. Thank you so much, Jagdish ji, for sharing your testimony. I would invite Ashwini. Namaste. Yeah, Yeah, he is sir, there. Sivyogi sir is there. Yeah. please unmute yourself, sir. Okay, there might be a little technical delay, but it's okay. We will go to the next person. Yes, Jagdish, you can unmute yourself, and Sivyogi ji is getting ready. Can we have the next person? I would love to invite Mr. Suresh from Bangalore to share his testimony. So, Suresh ji, can you unmute yourself and share your testimony? I request all the participants who are going to share, if you raise your hand, we'll be able to unmute you fast. Because if you don't raise your hand, we don't see you, and we have to find you to unmute. So please raise your hand so that we know that you are there. Yes, ಎಲ್ಲರಿಗೂ ನಮಸ್ಕಾರ. Yeah. Over to you. ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಕೇಳಿಸ್ತಿದೆ ಸರ್, ಹೇಳಿ. ಎಲ್ಲರಿಗೂ ನಮಸ್ಕಾರ. ಮೊದಲು ನಾನು ನನ್ನನ್ನ ಪರಿಚಯ ಮಾಡಿದಂತ ಇಲಿಯಾಸ್ ಹಾಗೂ ಗಿರೀಶ್ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಹಾಗೆ ನನ್ಗೆ ಹ್ಯಾಂಡ್ ಹೋಲ್ಡಿಂಗ್ ಇರುವಂತ ಪ್ರೀತ್ಪಾಲ್ ಸರ್ ಆಕ್ಚುಲಿ, ಆಮೇಲೆ ಆಲ್ಮೋಸ್ಟ್ ಎಲ್ಲ ಸೀನಿಯರ್ಸ್ ನನಗೆ ಸಾಕಷ್ಟು ಹ್ಯಾಂಡ್ ಹೋಲ್ಡಿಂಗ್ ಮಾಡಿದ್ದಾರೆ. ಎಲ್ಲರೂ ಕೈ ಹಿಡಿದು ನಮ್ಗೆ ಅದನ್ನ ಹೆಂಗ್ ಬಳಸ್ಬೇಕಂತೆಲ್ಲ ಹೇಳಿದ್ದಾರೆ. ಫಸ್ಟ್ ನಾನು ಐ ವಾಂಟೆಡ್ ಟು ಎಕ್ಸ್ಪ್ಲೈನ್ ಅಬೌಟ್ ಮೈ ದಿಸ್ ಥಿಂಗ್. ನನ್ನ ಒಂದು ಟೆಸ್ಟಿಮೋನಿ ಹೇಳ್ಕೊಳ್ತೇನೆ. ನಾನು ಅಕ್ಟೋಬರ್ ಅಲ್ಲಿ ಜಾಯ್ನ್ ಆದೆ. ಅಕ್ಟೋಬರ್ ಅಲ್ಲಿ ಜಾಯ್ನ್ ಆಗಿ ಆಕ್ಚುಲಿ ನಾನು ಫಸ್ಟ್ 7 days ನನ್ನ ಗೋಲ್ಡ್ ಸೈಕಲ್ ರನ್ ಮಾಡಿದಾಗ ವಿತೌಟ್ ಮೈ ನಾಲೆಡ್ಜ್ ಆಕ್ಚುಲಿ ಐ ಹ್ಯಾಡ್ ನನ್ಗೆ ತುಂಬಾ ದಿವಸದಿಂದ ಆಕ್ಚುಲಿ ಸೋರಿಯಾಸಿಸ್ ಪ್ರಾಬ್ಲಮ್ ಇತ್ತು ಆಕ್ಚುಲಿ ಕಾಲಲ್ಲಿ. ದಿಸ್ ಇಚಿಂಗ್ ನನ್ಗೆ ಕೆರೆತ ಸ್ಟಾಪ್ ಆಯ್ತು. ಫಸ್ಟ್ ಇಚಿಂಗ್ ಸ್ಟಾಪ್ ಆಯ್ತು. ದೆನ್ ದಟ್ ವಾಸ್ ದ ಮೇಜರ್ ದಿಸ್ ಥಿಂಗ್ ಆಕ್ಚುಲಿ. ನನ್ಗೆ ರಕ್ತ ಬರೋಷ್ಟು ಇಚಿಂಗ್ ಆಗ್ತಿತ್ತು ಎವ್ರಿ ಡೇ. ಬೈ ದಿಸ್ ಥಿಂಗ್ ಐ ವಾಸ್ ಸೋ ಸರ್ಪ್ರೈಸ್ ಆಕ್ಚುಲಿ. ನನ್ಗೆ ತುಂಬಾ ಆಶ್ಚರ್ಯ ಆಯ್ತು. ಸೊ ಇದೇನಿದು ಕೆರೆತ ಸ್ಟಾಪ್ ಆಗಿದೆ. ಕೆರೆತ ಸ್ಟಾಪ್ ಆಗಿ 15 ದಿವಸಕ್ಕೆ ಆಕ್ಚುಲಿ ದಟ್ ಆ ಗಾಯ ಕಂಪ್ಲೀಟ್ ಒಣಗ್ತಾ ಬರುತ್ತೆ ಆಕ್ಚುಲಿ. ಗಾಯ ಐ ವುಡ್ ಹ್ಯಾವ್ ಬಿನ್ ಶೋಡ್ ಯು, ಬಟ್ ನೌ ಐ ಕಾಂಟ್ ಶೋ ಇಟ್. ಈಗ ತೋರ್ಸಕ್ ಆಗ್ಲಿಲ್ಲ ಆಕ್ಚುಲಿ. ದಟ್ ವಾಸ್ ದ ಅಮೇಸಿಂಗ್ ರಿಸಲ್ಟ್. ಎಲ್ಲ ಇಂಗ್ಲಿಷ್ ಮೆಡಿಸಿನ್ಸ್ ಎಲ್ಲ ತುಂಬಾ 7 to 8 years ಹ್ಯಾವ್ ಬಿನ್ ಸಫರ್ಡ್ ವಿತ್ ದಟ್ ಆಕ್ಚುಲಿ. ಅದರಿಂದ ನನಗೆ ಆಕ್ಚುಲಿ ಫಸ್ಟ್ ರಿಲೀಫ್ ಸಿಕ್ತು. ಅದಾಗಿದ ತಕ್ಷಣ ನನ್ನ ಮೆಂಟಲ್ ಹೆಲ್ತ್ ಹ್ಯಾಸ್ ಬಿನ್ ಇಂಪ್ರೂವ್ಡ್. ನನಗೆ ಮಾನಸಿಕವಾಗಿ ಪ್ರೊಫೆಷನಲ್ ಆಗಿ ಕೆಲಸ ಮಾಡೋ ಜಾಗದಲ್ಲಿ ತುಂಬಾ ಪ್ರೆಷರ್ ಇರುತ್ತೆ ಕೆಲ್ಸದ್ದು. ಆ ಪ್ರೆಷರ್ ಇರುವಾಗ ನಮ್ಗೆ ಆಂಗ್ಸೈಟಿ ಆಗಿ ಆತಂಕದಿಂದ ನಮ್ಗೆ ಎಲ್ಲ ಕಾಯಿಲೆ ಹಿಂದೆ ಒಂದು ಆತಂಕ ಇರುತ್ತೆ, ಆಂಗ್ಸೈಟಿ ಇರುತ್ತೆ.
ಮನಸ್ಸಿನ ಮಾನಸಿಕ ಖಿನ್ನತೆ ಇರುತ್ತೆ. ಸೊ ಹೀಗಾಗಿ ಅದರಿಂದ ನಮ್ಗೆ ಎಲ್ಲಾ ಕಾಯಿಲೆಗಳು ಸಹ ಬರುತ್ತೆ. ಸೊ ಹೀಗಾಗಿ ನನ್ಗೆ ಮೆಂಟಲ್ ಹೆಲ್ತ್ ಇಂಪ್ರೂವ್ ಆಯ್ತು, ಆಂಗ್ಸೈಟಿಯಿಂದ ಕಡಿಮೆ ಆಯ್ತು. ಅಂಡ್ ನನ್ ಮೈ ಹೇರ್ ಫಾಲ್ ಇತ್ತು ಆಕ್ಚುಲಿ ನನ್ಗೆ. ಮೈ ಹೇರ್ ಫಾಲ್, ಇಟ್ ಹಸ್ ಸ್ಟಾಪ್ ದ ಹೇರ್ ಫಾಲ್ ಆಕ್ಚುಲಿ ನನ್ಗೆ. ವಿತ್ ಆಲ್ ದಿಸ್ ದೆನ್ I wanted to finish off so many things are there, but I'll explain a few. ಆಮೇಲೆ ವೆರಿ ಇಂಪಾರ್ಟೆಂಟ್ ಇಸ್ ಆಕ್ಚುಲಿ, ನನ್ನ ಮನೆ ಪಕ್ಕ ಕೆಳಗಡೆ ಮನೆಯಲ್ಲಿ ಒಂದು 2.5 ವರ್ಷದ ಮಗು, ಅವ್ನು ಸ್ವಲ್ಪ ಹೈಪರ್ ಆಗಿ ಇರ್ತಾನೆ ಯಾವಾಗ್ಲೂ. ಬಟ್ ಏನಂದ್ರೆ ಅವನ್ಗೆ ನಿದ್ರೆನೆ ಮಾಡ್ತಿರ್ಲಿಲ್ಲ. ಯೂಸ್ ಟು ಸ್ಲೀಪ್ 3 ಗಂಟೆ ಬೆಳಿಗ್ಗೆ 3 ಗಂಟೆಗೆ ನಿದ್ದೆ ಮಾಡೋನು ಆಕ್ಚುಲಿ. ಇದೊಂದು ಪ್ರಾಬ್ಲಮ್. ಪ್ಲಸ್ ತುಂಬಾ ಅಗ್ರೆಸಿವ್ ಆಗಿರೋನು. ಅವನ್ ಕೈಯಲ್ಲಿ ಏನ್ ಸಿಕ್ಕಿದ್ರು ತೆಗೆದು ಬಿಸಾಕ್ಬಿಡೋನು ಆಕ್ಚುಲಿ. ಬಿಕಾಸ್ ಈ ಮಗುಗೆ ತುಂಬಾ ಎನರ್ಜಿ ಜಾಸ್ತಿ ಆದಾಗ ಆಕ್ಚುಲಿ ಮಕ್ಳು ಹಿಂಗ್ ಬಿಹೇವ್ ಮಾಡ್ತಾರೆ. ಸೊ ನಾನು ವಿಕಾಸ್ ಸರ್ ಫೋನ್ ಮಾಡ್ಬಿಟ್ಟು ಏನ್ ಪ್ರೋಗ್ರಾಮ್ ರನ್ ಮಾಡ್ಬೇಕು ಅಂತ ಕೇಳಿದಾಗ ಅವ್ರು ಫಸ್ಟ್ ನನ್ಗೆ ಹೇಳಿದ್ದು, ಫಸ್ಟ್ ನೀವು ಟೆಸ್ಟಿಮನಿ ಕೊಡ್ತೀರಂತ ಪ್ರಾಮಿಸ್ ತಗೊಂಡ್ರು ನನ್ನ ಹತ್ರ. ಅದು ಅಷ್ಟು ಹೋಪ್ಸ್ ಅವ್ರಿಗೆ, ಅಷ್ಟು ಗ್ಯಾರಂಟಿ ಆಕ್ಚುಲಿ ಇದು ಕೆಲಸ ಮಾಡೇ ಮಾಡುತ್ತೆ ಅಂತ. ಸರ್ ಫಸ್ಟ್ ಡೇ ನಾವು 9:30 ಅವನ್ಗೆ ಹೀಲಿ ಹಾಕಿ ಪಾಕೆಟ್ ಅಲ್ಲಿ ಇಟ್ವಿ. 10:30 ಮಲಗಿದ್ದ ಅವನು ಬೆಳಿಗ್ಗೆ 8 ಗಂಟೆಗೆ ಎದ್ದಿದ್ದಾನೆ. ದಟ್ ವಾಸ್ ದ ಫಸ್ಟ್ ಡೇ ನಮ್ಗೆ ರಿಸಲ್ಟ್ ಸಿಕ್ತು. ಆಮೇಲೆ ಅಗ್ರೆಸಿವ್ನೆಸ್ ಆಕ್ಚುಲಿ ಹ್ಯಾಸ್ ಕಂಪ್ಲೀಟ್ಲಿ ಗಾನ್. ಅವನು ತುಂಬಾ ತುಂಟ ಸಹ, ಅಂಡ್ ವೆರಿ ಬ್ರಿಲಿಯಂಟ್ ಚೈಲ್ಡ್ ಆಕ್ಚುಲಿ. ಅವನಿಗೆ 2.5 ವರ್ಷ ಮಾತ್ರ ಆಗಿತ್ತು ಆಕ್ಚುಲಿ. ನಾವು ಹಿ ಹ್ಯಾಸ್ ಬಿನ್ ಸೆಟಲ್ಡ್. ಅವನು ಮಲಗಿಲ್ಲ ಅಂದ್ರೆ ಬೆಳಿಗ್ಗೆ ಡ್ಯೂಟಿ ಹೋಗೋದೆಲ್ಲ ತುಂಬಾ ಕಷ್ಟ ಆಗುತ್ತೆ ಆಕ್ಚುಲಿ ತಂದೆ ತಾಯಿಗಳಿಗೆ. ದೆನ್ ವಿ ಹ್ಯಾವ್ ಬಿನ್ ಗಿವನ್ ಪ್ರೋಗ್ರಾಮ್ ಕಂಟಿನ್ಯೂಸ್ ಆಗಿ ಅವನಿಗೆ ಆ ಪ್ರೋಗ್ರಾಮ್ಸ್ ಎಲ್ಲ ಹಾಕಿ ಆಕ್ಚುಲಿ ನಾವು ಹಿ ಹ್ಯಾಸ್ ಬಿಕಮ್ ಲಿಟಲ್ ಕಾಮ್ ಆಗಿದ್ದಾನೆ ಆಕ್ಚುಲಿ. ಆದ್ರೆ ತುಂಟ ಅಷ್ಟೇ. ಅಂಡ್ ನೆಕ್ಸ್ಟ್ ಟೆಸ್ಟಿಮೋನಿ ಇಸ್ ಆಕ್ಚುಲಿ ಅವ್ರ ಜಯಂತ್ ಅಂತ ನನ್ನ ಸ್ನೇಹಿತರು ಆಕ್ಚುಲಿ. ಅವ್ರಿಗೆ ಡಯಾಬಿಟಿಕ್ ಪ್ಲಸ್ ಬ್ಲಡ್ ಪ್ರೆಷರ್ ಆಕ್ಚುಲಿ ತುಂಬಾ ವೇರಿಯೇಷನ್ಸ್ ಆಗೋದು ಆಕ್ಚುಲಿ. ಅದರಿಂದ ಮೆಂಟಲ್ ಹೆಲ್ತ್ ಲಾಸ್ ಆಗಿತ್ತು ಆಕ್ಚುಲಿ. ಅಷ್ಟು ಇದಾಗಿರ್ತಿರ್ಲಿಲ್ಲ. ಬಟ್ 20 days ಕಂಟಿನ್ಯೂಸ್ ಆಗಿ ಅಗ್ರೆಸಿವ್ ಆಗಿ ಯೂಸ್ ಮಾಡಿದಾಗ ಅವ್ರಿಗೆ ಮೆಂಟಲ್ ಹೆಲ್ತ್ ಪ್ಲಸ್ ಶುಗರು BP ಎಲ್ಲ ನಾರ್ಮಲ್ ಇದೆ. ಅಂಡ್ ಹಿಸ್ ಮೆಂಟಲ್ ಹೆಲ್ತ್ ತುಂಬಾ ಇಂಪ್ರೂವ್ ಆಗಿದೆ ಆಕ್ಚುಲಿ ಇದು. ದೆನ್ ಆಕ್ಚುಲಿ ಮೈ ವೈಫ್ ಹ್ಯಾಡ್ ಅ ಬೈಲಾಟ್ರಲ್ 2 ಕಾಲುಗಳ ಮಂಡಿ ನೋವಿತ್ತು ಆಕ್ಚುಲಿ. ವಿದಿನ್ 3 days ಆಕ್ಚುಲಿ ಬೋತ್ ತುಂಬಾ ಊತ ಇತ್ತು 2 ಕಾಲು ಸಹ. 2 ಕಾಲು ಊತ ಬರೀ 3 days ಅಲ್ಲಿ ನೋವೆಲ್ಲ ಕಡಿಮೆ ಆಗಿತ್ತು. ಅವ್ರಿಗೆ ಕುತ್ತಿಗೆ ನೋವು ಸಹ ಇತ್ತು. ಮ್ಯಾಗ್ಹಿಲಿಯಿಂದ ಕುತ್ತಿಗೆ ನೋವು, ಸರ್ವೈಕಲ್ ಸ್ಪಾಂಡಿಲೈಸಿಸ್ ಇತ್ತು. ಬಟ್ 2 ಕಾಲು ಊತ ಕಡಿಮೆ ಆಗಿ ಆಕ್ಚುಲಿ ನೋವು ಕಡಿಮೆ ಆಯ್ತು. ಅದಾದ್ಮೇಲೆ ಸೊ ದ ಬೇಬೀಸ್ ಮದರ್, ಮಗು ತಾಯಿಗೆ ಆಕ್ಚುಲಿ ಥೈರಾಯ್ಡ್ ಇತ್ತು. ಥೈರಾಯ್ಡ್ ಸ್ಲೋಲಿ ಗ್ರಾಜುಲಿ ಕಡಿಮೆ ಆಗಿದೆ. ಇಟ್ ಈಸ್ ನಾರ್ಮಲ್ ಬಂದಿದೆ ಆಕ್ಚುಲಿ. ಈ ತರ ಐ ಹ್ಯಾಡ್ maybe some 20 testimonies there, but because of shortage of time actually I wanted to conclude this actually. Thank you so much. I want to say thanks to all this all seniors, and I expect the same this thing support from the Healy team actually. Thanks to everyone. Thank you. Namaskara. ಧನ್ಯವಾದಗಳು ಸುರೇಶ್ ಅವರೇ. ನಿಮ್ಮ ಜೀವನದಲ್ಲಿ ತುಂಬಾ ಒಳ್ಳೇದಾಗ್ಲಿ. ಇಲ್ಲಿಂದ ಇನ್ನೂ ಬಹಳಷ್ಟು ವಿಷಯಗಳನ್ನ ಬಹಳಷ್ಟು ಜನರಿಗೆ ನಿಮ್ಮಿಂದ ಮಾಹಿತಿ ಸಿಗುವಂತಾಗ್ಲಿ. ಆಲ್ ದ ಬೆಸ್ಟ್. ಈಗ ನೆಕ್ಸ್ಟ್ ಪಾರ್ಟಿಸಿಪೇಟ್ ಬಂದು ನೀರಜ್ ದೀಕ್ಷಿತ್ ಅನ್ನೋರು. ನೋಡಿ Sir, we can take Aishwarya as she is on video. Aishwarya, you have to unmute from your end. Yes, Aishwarya ji, Go ahead, Aishwarya. you can keep it very short. Keep it Yes. Yes. Namaste. Thank you, Shivayogi sir, for helping me with the Healy always. And today I have the testimony of the lady. Amma, matadbedri. Testimony of the lady who had healed her by the Healy for the pregnancy, which was too much complicated. And yesterday she delivered the baby girl through Healy only. And till the end, the device was being used and the electrodes were being Aishwarya, I used. would love to stop you. Kannada, we can. ಸಾರಿ ನಿನ್ನೆ That's all right. ಹೆಣ್ಮಗಳಿಗೆ ನಾನು ಹಿಲಿಯಿಂದಾನೇ ಯೂಸ್ ಮಾಡಿದ್ದೆ. ಪ್ರೆಗ್ನೆನ್ಸಿ ತುಂಬಾ ಕಾಂಪ್ಲಿಕೇಶನ್ಸ್ ಇತ್ತು.
ಪ್ರೆಗ್ನೆನ್ಸಿ ಅವಳು ಪ್ರೆಗ್ನೆಂಟ್ ಕನ್ಸೀವ್ ಆಗೋದೇ ಕಷ್ಟ ಇತ್ತು. ಡಾಕ್ಟರ್ ಹೇಳಿದ್ರು ನೀ ಕನ್ಸೀವ್ ಆಗ್ತೀಯ ಅಂತ, ಬಟ್ ಆಕೆ ಮೆಡಿಕೇಶನ್ ಮಾಡ್ತಾ ಇದ್ಲು. ಶಿ ಹ್ಯಾಡ್ ಸ್ಪೆಂಡ್ 3.5 ಲಕ್ಷ ಖರ್ಚು ಮಾಡಿದ್ಲು ಮೆಡಿಕೇಶನ್ಗೆ. ಬಟ್ ಯಾವ ಡಾಕ್ಟ್ರು ಯಾವಾಗ ಕನ್ಸೀವ್ ಆಗ್ತಾಳೆ ಅಂತ ಗ್ಯಾರಂಟಿ ಕೊಟ್ಟಿರ್ಲಿಲ್ಲ. ನಾನು ಹಿಲಿ ಯೂಸ್ ಯಾವಾಗ ಸ್ಟಾರ್ಟ್ ಮಾಡಿದೆ ಅವಳಿಗೆ ಹೇಳಿದೆ ಸ್ಟ್ರಿಕ್ಟ್ ಆಗಿ, ನಾನು ಹೇಳಿದ್ದೆ ಡಯಟ್ ಫಾಲೋ ಮಾಡು ಮತ್ತೆ ಹೀಲಿಂಗ್ ಮಾಡ್ಕೊ, 3 ತಿಂಗಳಲ್ಲಿ ಕನ್ಸೀವ್ ಆಗ್ತೀಯಾ ಅಂತ. 3.5 ತಿಂಗಳಿಗೆ ಕನ್ಸೀವ್ ಆದ್ಲು, 1.5 ತಿಂಗಳಿಗೆ. ಆಮೇಲೆ ರೆಗ್ಯುಲರ್ ಹೀಲಿ ಮೇಲೆ ಹೀಲ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಇನಿಷಿಯಲ್ ಸ್ಟೇಜ್ ಅಲ್ಲಿ ಬ್ಲೀಡಿಂಗ್ ಆಗ್ತಾ ಇತ್ತು ಅವಳಿಗೆ 2 ಮಂತ್ಸ್, 3rd ಮಂತ್ ಕಂಪ್ಲೀಟ್ ಆಗೋವರೆಗೂ. ಆಫ್ಟರ್ 3rd ಮಂತ್ ಕಂಪ್ಲೀಟ್ ಆದ್ಮೇಲೆ ಗೈನಕಾಲಜಿಸ್ಟ್ ಹತ್ರ ಹೋದ್ರೆ ಗೈನಕಾಲಜಿಸ್ಟ್ ಹೇಳಿದ್ರು ಬೇಬಿನೂ ಹೆಲ್ದಿ ಆಗಿದೆ, ತಾಯಿನೂ ಹೆಲ್ದಿ ಆಗಿದ್ದಾಳೆ, ಏನು ಕಾಂಪ್ಲಿಕೇಶನ್ಸ್ ಇಲ್ಲ ಅಂತ. 6th ಮಂತ್ ಅಲ್ಲಿ ಮತ್ತೆ ಹಿಂಗೆ ಕಾಣಿಸ್ಕೊಂತು. ಅವಾಗೂ ನಾವು ಹಿಲಿಲೆ ಇಲೆಕ್ಟ್ರಾಡ್ಸ್ ಥ್ರೂನೇ ಯೂಸ್ ಮಾಡಿದ್ವಿ. ಅವಾಗ ಇವಾಗ ನಿನ್ನೆ ಅವಳಿಗೆ ನಾರ್ಮಲ್ ಡೆಲಿವರಿ ಅಂಡ್ ಅವಳು ವಿಶ್ ಮಾಡಿದ್ ಹೆಣ್ಮಗು ಅಂತ, ಅವಳಿಗೆ ಹೆಣ್ಮಗುನೇ ಆಗಿದೆ. ಅಂಡ್ ಬೇಬಿ ಆಮೇಲೆ ತಾಯಿ ಇಬ್ರು ಫೈನ್ ಆಗಿದ್ದಾರೆ. ಆಮೇಲೆ ಆ ಹುಡುಗಿನ ಶಿವಯೋಗಿ ಸರ್, ವಿಕಾಸ್ ಜಿ, ಆಶಿಕಾ ಜಿ ಎಲ್ರೂ ಬೆಳಗಾಂ ಹಿಲಿ ಉತ್ಸವದಲ್ಲಿ ನೋಡಿದ್ರು. ಹಿಲಿ ಉತ್ಸವ ನಾನು ಅವ್ರನ್ನ ಕರೆದಿದ್ದೆ. ಸೊ ಥ್ಯಾಂಕ್ ಯು. ಮತ್ತೆ ಅವ್ರ ಮನೇಲಿ ಎಲ್ರು ಹಿಲಿ ಪರ್ಚೇಸ್ ಮಾಡಕ್ ರೆಡಿ ಆಗಿದ್ದಾರೆ ಇವಾಗ. ಓಕೆ, ಧನ್ಯವಾದಗಳು ಐಶ್ವರ್ಯ ಅವರೇ. ನಿಮ್ಮಿಂದ ಇನ್ನೂ ತುಂಬಾ ಒಳ್ಳೆಯ ರಿಸಲ್ಟ್ ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ನಿಮ್ಮ ಒಂದು ಸಪೋರ್ಟ್ ಎಫರ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಈಗ ನೀರಜ್ ದೀಕ್ಷಿತ್ ಅವ್ರಿಗೆ ಮಂಜುಳಾ ಅನ್ಮ್ಯೂಟ್ ಮಾಡಿ. ನನ್ನ ಧ್ವನಿ ಕೇಳ್ತಾ ಇದೆಯಾ? ಕೇಳಿಸ್ತಾ ಇದೆ ಗುರುಜಿ. ಹಾ, ನೀರಜ್ ದೀಕ್ಷಿತ್. ಹಾ, ಎಸ್. ಓಕೆ. Neeraj, please unmute. We have asked you to unmute. ಹಲೋ, ನಮಸ್ತೆ ಎಲ್ಲರಿಗೂ. ಫಸ್ಟ್ ಶಿವಯೋಗಿ ಸರ್, ಅರುಣ್ ಸರ್ ಮತ್ತು ಹೀಲಿಗೆ ಧನ್ಯವಾದ ಹೇಳ್ತೀನಿ. ಸೊ ನಾನು ಕರೆಂಟ್ಲಿ ಕ್ಯಾಲಿಫೋರ್ನಿಯಾದಲ್ಲಿದ್ದೀನಿ. ಸೊ ನನ್ನ ನೇಟಿವ್ ಹುಬ್ಳಿ. ಸೊ ಶಿವಯೋಗಿ ಸರ್ದು ಸ್ಟೂಡೆಂಟ್, ಆಲ್ಮೋಸ್ಟ್ ತುಂಬ ವರ್ಷದಿಂದ ಸ್ಟೂಡೆಂಟ್ ಇದ್ದೀನಿ. ಅವ್ರು ನಂಗೆ 2 ವರ್ಷ ಹಿಂದೆ ನಾ ಇಂಡಿಯಾಗ ಹುಬ್ಳಿಗೆ ಬಂದಾಗ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು ಹೀಲಿಗೆ. ಸೊ ನಾನು ಹೀಲಿ ಇನಿಷಿಯಲಿ ಪರ್ಚೇಸ್ ಮಾಡಿದ್ ನಂದು ನನ್ನ ಪೇರೆಂಟ್ಸ್ ಹುಬ್ಳಿಯಲ್ಲಿದ್ದಾರೆ, ಅವ್ರಿಗೆ ಹೆಲ್ತ್ ಸಲುವಾಗಿ ತಗೊಂಡಿದ್ದೆ. ಆಮೇಲೆ ನನ್ನ ವೈಫ್ ಜಾಬ್ ಸಲುವಾಗಿ ತಗೊಂಡಿದ್ದೆ. ಸೊ ಸರ್ ಹೇಳ್ದಂಗೆ ನಾನು ಅದೇ ಕೋಚ್ ಪ್ರೋಗ್ರಾಮ್ ರನ್ ಮಾಡಿದೆ. ಸೊ 1 ವರ್ಷ ಆಲ್ಮೋಸ್ಟ್ ಒನ್ ಇಯರ್ ಆಯ್ತು ಈಗ ಅವಳಿಗೆ ಜಾಬ್ ಸಿಕ್ಕಿ. ಸೊ ಅವಳು IT ದಲ್ಲಿ ಇದ್ದಾಳೆ. ಬಟ್ ಈಗ ಕರೆಂಟ್ಲಿ ಹಿಂಗ IT ಮಾರ್ಕೆಟ್ ಡಿಫಿಕಲ್ಟ್ ಇದ್ರು ಹಿಲಿ ಕೋಚ್ ಪ್ರೋಗ್ರಾಮ್ಲೆ ಆಕಿಗೆ ಜಾಬ್ ಸಿಗ್ತಾ IT ಗೆ. ಸೊ ಥ್ಯಾಂಕ್ಸ್ ನಾ ಶಿವಯೋಗಿ ಸರ್ ಆಮೇಲೆ ಅರುಣ್ ಸರ್ಗೆ ಧನ್ಯವಾದ ಹೇಳ್ತೀನಿ. ಅವ್ರ ಗೈಡೆನ್ಸ್ ಇಂದ್ರೆ ಆಕ್ಚುಲಿ ಇದು ಪಾಸಿಬಲ್ ಆಗಿದೆ. ಆಮೇಲೆ ಅವಳಿಗೆ ಲರ್ನಿಂಗ್ ಜಾಬ್ ಪ್ರೋಗ್ರಾಮ್ಸ್ ಎಲ್ಲ ರನ್ ಮಾಡ್ತಿದ್ದೆ. ಸೊ ಅದರಿಂದ ಅವಳಿಗೆ ಇಂಟರ್ವ್ಯೂ ಪ್ರಿಪ್ರೇಷನ್ ಮಾಡೋ ಟೈಮ್ ಎಲ್ಲ ತುಂಬಾ ಕಾನ್ಫಿಡೆನ್ಸ್ ಬಂತು ಅವಳಿಗೆ. ಆಮೇಲೆ ಕಾನ್ಸಂಟ್ರೇಷನ್ ಅದೆಲ್ಲ ಭಾಳ ಹೆಲ್ಪ್ ಆಯ್ತು. ಸೊ ನೆಕ್ಸ್ಟ್ ಬಂದಿದ್ದು ಆಮೇಲೆ ನನ್ನ ಸೆಲ್ಫಿಗೆ, ನಾನು IT ಬ್ಯಾಕ್ಗ್ರೌಂಡ್ ಅಲ್ಲಿ ಇದ್ದೀನಿ. ಸೊ ನಂದು ಹಿಂಗ್ ಭಾಳ ಪ್ರೆಸೆಂಟೇಷನ್, ಸೆಮಿನಾರ್, ವೆಬಿನಾರ್ ಎಲ್ಲ ಇರ್ತದೆ. ಸೊ ಆ ಟೈಮ್ ನಾನು ಸೋಲ್ ಸೈಕಲ್ ರನ್ ಮಾಡ್ತಿದ್ದೆ. ಸೊ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲ ಭಾಳ ಇನ್ಕ್ರೀಸ್ ಆಯ್ತು. ಸೊ ಅದೊಂದು ಡೆಫಿನೆಟ್ಲಿ ನಾ ಚೇಂಜಸ್ ನೋಡಿದ್ದೀನಿ. ಆಮೇಲೆ ನಾನು ಮೆಡಿಟೇಷನ್ ಮಾಡ್ತೀನಿ. ಅಲಾಂಗ್ ವಿತ್ ದಟ್ ನಾನು ರೇಖಿ ರಾಜಕ್ರ ಏಂಜಲ್ಸು ಮಾಡ್ತೀನಿ. ಸೊ ಇದು ನಂಗೆ ತುಂಬಾ ಸಪೋರ್ಟಿಂಗ್ ಟೂಲ್ ಆಗಿದೆ ನನ್ನ ಸ್ಪಿರಿಚುವಲ್ ಜರ್ನಿಗೆ. ಸೊ ಇದು ಬ್ಯಾಕ್ ಫಾಲ್ ರೆಮಿಡಿ ಆಗ್ಬೋದು, ಅವರ ಡೈಲಿ ಇದು ರನ್ ಮಾಡ್ತೀನಿ. ಸೊ ನನ್ನ ಮೆಡಿಟೇಷನ್ ಎಕ್ಸ್ಪೀರಿಯನ್ಸ್ ಜರ್ನಿಗೂ ತುಂಬಾ ಸಪೋರ್ಟಿಂಗ್ ಆಗಿದೆ. ಆಮೇಲೆ ನೆಕ್ಸ್ಟ್ ಬಂದು ನಂದು ಪೇರೆಂಟ್ಸಿಗೆ ನಮ್ಮ ಫಾದರ್ ಅವರಿಗೆ ಹ್ಯಾಂಡ್ ಶೇಕ್ ಆಗ್ತಾ ಇತ್ತು, ಅದು ನರ್ವಸ್ ಸಿಸ್ಟಮ್ ಪ್ರಾಬ್ಲಮ್ ಇದೆ. ಸೊ ಅದು ಅವ್ರಿಗೆ ಆಲ್ಮೋಸ್ಟ್ 50% ಮೇಲೆ ಇಂಪ್ರೂವ್ ಆಗಿದೆ. ಅವ್ರಿಗೂ ಎನರ್ಜಿ ವೈಸ್ ಎಲ್ಲ ಬಹಳ ಹೆಲ್ಪ್ ಆಗಿದೆ ಅವ್ರಿಗೆ. ಸೊ ಮೊದ್ಲು ತುಂಬಾ ಹಿಂಗ್ ವೀಕ್ನೆಸ್ ಅನಿಸ್ತಿತ್ತು, ಬಟ್ ಈಗ ತುಂಬಾ ಅವ್ರದ್ದು ಎನರ್ಜಿ ಲೆವೆಲ್ಸ್ ಇಂಪ್ರೂವ್ ಆಗಿದೆ. ಆಮೇಲೆ ನಮ್ಮ ತಾಯಿ ಅವ್ರಿಗೆ ವೆರಿಕೋಸ್ ವೇನ್ಸ್ ಇತ್ತು. ಸೊ ಸರ್ ಪ್ರೋಗ್ರಾಮ್ ಸಜೆಸ್ಟ್ ಮಾಡಿದ್ರು. ಈಗ ಆಲ್ಮೋಸ್ಟ್ 50-60% ಅವ್ರಿಗೆ ಬೆಟರ್ ಆಗಿದೆ. ಸೊ ಆಲ್ಮೋಸ್ಟ್ ಕ್ಯೂರ್ ಆಗಿದೆ. ಸೊ ಮುಂಚೆ ನಾ ಡಿಸ್ಟೆಂಟ್ ಹೀಲಿಂಗ್ ಮಾಡ್ತಿದ್ದೆ ಅವ್ರಿಗೆ. ಬಟ್ ನಮ್ಮ ಅಣ್ಣ ಈಗ ಹುಬ್ಳಿಯಲ್ಲಿ ಇರ್ತಾನೆ, ಅವನು ತಗೊಂಡ ಒಂದು 6 ಮಂತ್ಸ್ ಹಿಂದ್ಗಡೆ. ಬಟ್ ಅವ ತಗೊಂಡ್ ಫಿಸಿಕಲಿ ರನ್ ಮಾಡ್ಲಿಕ್ಕೆ ಮೇಲಿಂದ್ರೆ ಇನ್ನೂ ತುಂಬಾ ಚೇಂಜಸ್, ಫಾಸ್ಟ್ ರಿಸಲ್ಟ್ ಆಗಿದೆ.
ಸೊ ಎಲ್ಲ ಶಿವಯೋಗಿ ಸರ್, ಅರುಣ್ ಸರ್ ಅವ್ರ ಗೈಡೆನ್ಸ್ ಇಂದನೇ ಇದೆಲ್ಲ ಪಾಸಿಬಲ್ ಆಗಿದೆ. ಸೊ ಥ್ಯಾಂಕ್ ಯು. ಆಮೇಲೆ ಇದ್ ಬಿಟ್ಟು ಇನ್ನೊಂದೇನಂದ್ರೆ ನಾ ಇಬ್ಬರು ಎಕ್ಸ್ಟ್ರೀಮ್ ಅಂದ್ರೆ ನಾ ಇದು ಹಿಲಿ ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ನಂಗೆ ತುಂಬಾ ಲೈಕ್ ಆಗ್ತದೆ. ಸೊ ಒಂದ್ ಎಕ್ಸ್ಟ್ರೀಮ್ ಒಬ್ರಿಗೆ ನನ್ನ ಫ್ರೆಂಡ್ ಅವ್ರು ಏನು ಬಿಲೀವೇ ಮಾಡಂಗಿಲ್ಲ, ಅವ್ರ ಮೇಲೂ ರನ್ ಮಾಡಿದೆ. ಸೊ ಜಸ್ಟ್ ನಾ ರನ್ ಮಾಡಿ ಅದ ಟೆಸ್ಟ್ ಅದೇನ್ ರಿಸಲ್ಟ್ಸ್ ಬಂದಿದ್ದ ಅದ ಕಂಪೇರ್ ಮಾಡಿದೆ, ಅದು ತುಂಬಾ ಮ್ಯಾಚ್ ಆಯ್ತು. ಆಮೇಲೆ ಇನ್ನೊಬ್ರು ಸೀನಿಯರ್ ಮೆಡಿಟೇಟರ್ ಅವ್ರಿಗೂ ಟ್ರೈ ಮಾಡಿದೆ, ಅವ್ರಿಗೂ ಒಳ್ಳೆ ಎಕ್ಸ್ಪೀರಿಯನ್ಸಸ್ ಆಗಿದ್ದು. ಸೊ ಇದೆಲ್ಲ ಹೀಲಿಯಿಂದನೇ ಪಾಸಿಬಲ್. ಸೊ ಐ ಥಿಂಕ್ ನಾವು ನಾರ್ಮಲ್ ಪ್ರಾಕ್ಟೀಸಸ್ ಜೊತೆ ಹೀಲಿ ಒಳ್ಳೆ ಸಪೋರ್ಟಿಂಗ್ ಆಡ್ ಆನ್ ಟೂಲ್ ಆಗಿದೆ. ಸೊ ಹೀಲಿ ಶಿವಯೋಗಿ ಸರ್ ಆಮೇಲೆ ಅರುಣ್ ಸರ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಧನ್ಯವಾದಗಳು ನೀರಜ್ ಅವರೇ. ತುಂಬಾ ಒಳ್ಳೆಯ ಅನುಭವಗಳನ್ನ ಶೇರ್ ಮಾಡಿದ್ದೀರಾ. ನೀವಲ್ಲದೆ ಅನೇಕರಿಗೆ ಇದರ ಒಂದು ಫಲ ಸಿಗುವ ತರ ನೀವು ನೋಡ್ಕೊಳ್ತಾ ಇದ್ದೀರಾ. ನಿಮ್ಮ ಈ ಜರ್ನಿ ಇನ್ನೂ ತುಂಬಾ ಚೆನ್ನಾಗಿ ನಡೀಲಿ. ಹೀಗೆ ಅನೇಕರು ಇದರ ಫಲವನ್ನು ಪಡೆಯಲಿ ಅಂತ ಹಾರೈಸ್ತಾ, ಈಗ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಬಂದು ನಾಗರಾಜ್ ವಿ ಮತ್ತು ಮಂಜುಳಾ ಅವರಿಗೆ ಇನ್ವೈಟ್ ಮಾಡ್ತಾ ಇದ್ದೇನೆ. ಮಂಜುಳಾ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವರೇ ಅನ್ಸುತ್ತೆ. ಮಂಜುಳಾ ಅವ್ರಿಗೆ ಅನ್ಮ್ಯೂಟ್ ಮಾಡೋಣ. ಓಕೆ. ನನ್ನ ಹೆಸರು ಮಂಜುಳಾ ಅಂತ. ನಾನು ಇದನ್ನ ಪರಿಚಯಿಸಿದ್ದು ದಿನೇಶ್ ಗುರುಜಿ ಮತ್ತೆ ಮಂಜುನಾಥರು. ನಾನು ಫಸ್ಟ್ ನನ್ನ ಹೆಲ್ತ್ ಇಶ್ಯೂಗೋಸ್ಕರ ಇಲ್ಲಿ ತಗೊಂಡೆ ಸರ್. ನನಗೆ ನರ್ವಸ್ ಪ್ರಾಬ್ಲಮ್ ಮತ್ತೆ ಥೈರಾಯ್ಡ್ ಇತ್ತು. ನಾನು ಅದನ್ನ ಬ್ಲಡ್ ಸರ್ಕ್ಯುಲೇಷನ್ ಮತ್ತೆ ನರ್ವ್ ಹಾರ್ಮೋನ್ ಎಲ್ಲ ಯೂಸ್ ಮಾಡಿದೆ. ನನಗೆ ಕೈ ಶೇಕ್ ಆಗೋದು ಸರ್, ಮೊಬೈಲ್ ಇಟ್ಕೊಂಡ್ರೆ ತುಂಬಾ ಕೈ ಶೇಕ್ ಆಗೋದು, ತುಂಬಾ ಭಯನೇ ಅನ್ಸೋದು ಕೈ ಶೇಕ್ ಆದಾಗ. ಆಮೇಲೆ ಇಲ್ಲಿ ಯೂಸ್ ಮಾಡ್ತಾ ನಾನು ಚೆನ್ನಾಗಾದೆ. ಮತ್ತೆ ಇನ್ನೊಂದು ನನ್ನ ತಂಗಿಗೆ ಸರ್ 7mm ಗೆಡ್ಡೆ ಇತ್ತು ಗರ್ಭಕೋಶದಲ್ಲಿ. ಡಾಕ್ಟರ್ ಹೇಳಿದ್ರು ಇಲ್ಲ ಆಪರೇಷನ್ ಮಾಡ್ಲೇಬೇಕು ಅಂತ ಸಜೆಸ್ಟ್ ಮಾಡಿದ್ರು. ಸರಿ, ನನ್ನ ತಂಗಿ ನನ್ನ ಹತ್ರ ಈ ತರ ಹೇಳ್ಕೊಂಡಾಗ ನಾನು ಈ ತರ ತಗೊಂಡಿದ್ದೀನಿ, ನೋಡೋಣ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯೂಸ್ ಮಾಡಿದೆ ಸರ್. 25 ಡೇಸ್ ಆಗಿತ್ತು. ಆದ್ಮೇಲೆ ಅವ್ರಿಗೆ ಪೇನ್ ಕಾಣಿಸ್ಕೊಂತು, ಹೊಟ್ಟೆ ನೋವು. ಸರಿ ನೋಡಮ್ಮ, ನಾನು ಯೂಸ್ ಮಾಡಿದ್ದೀನಿ, ಆದ್ರೂ ಒಂದ್ಸಲಿ ಆಪರೇಷನ್ ಮಾಡಿಸ್ಬಿಡೋಣ ಹೋಗಿ ಅಂತ ಹೇಳ್ದೆ. ಅವ್ರ ಮಾವರ ಆಪರೇಷನ್ಗೆ ಅಂತ ಕರ್ಕೊಂಡು ಹೋದಾಗ ಅವ್ರ ಸ್ಕ್ಯಾನಿಂಗ್ ಮಾಡಿದ್ದಾರೆ, ಅಲ್ಲಿ ಗೆಡ್ಡೆನೇ ಇಲ್ಲ ಸರ್. ಅಂದ್ರೆ 21 ಡೇಸ್ ಬ್ಯಾಕ್ ಅಲ್ಲಿ ಗೆಡ್ಡೆ ಇದೆ. ಮತ್ತೆ ಅದೇ ರಿಪೋರ್ಟ್ ಚೆಕ್ ಮಾಡಿ ಮತ್ತೆ ಸ್ಕ್ಯಾನಿಂಗ್ ಮಾಡಿದರೆ ಅಲ್ಲಿ ಗೆಡ್ಡೆ ಇಲ್ಲ ಅಂತ ತೋರಿಸ್ತಾ ಇದೆ. ಅವ್ರು ಏನ್ ಹೇಳಿದ್ರು, ಈ ಸಾಮಾನ್ಯದ ಒಡೆದೋಗಿರ್ಬೇಕೇನೋ ಗೆಡ್ಡೆ, ನೋಡೋಣ ಇರಿ ಅಂತ ಮತ್ತೆ 8 ಗಂಟೆಗೆ ಬೆಂಗಳೂರಿಂದ ಸ್ಪೆಷಲಿಸ್ಟ್ ಕರೆಸಿ ಬೆಳಿಗ್ಗೆ 5 ಗಂಟೆ ಸಂಜೆ 5 ಗಂಟೆಗೆ ಒಂದ್ಸಲಿ ಮಾಡಿಸಿದ್ದಾರೆ. ಆಮೇಲೆ ಸಂಜೆ 8 ಗಂಟೆಗೆ ಒಂದ್ಸಲಿ ಬೆಂಗಳೂರಿಂದ ಸ್ಪೆಷಲಿಸ್ಟ್ ಕರೆಸಿ ಮತ್ತೆ ಮಾಡಿಸಿ, ಇಲ್ಲಮ್ಮ ಗೆಡ್ಡೆನೇ ಇಲ್ಲ, ಸಾಮಾನ್ಯ ಅದು ಒಡೆದೋಗಿರ್ಬೇಕು, ಒಂದ್ 5 ದಿವಸ ಮಾತ್ರೆ ಇಂಜೆಕ್ಷನ್ ತಗೋ ಕ್ಲಿಯರ್ ಆಗುತ್ತೆ ಅಂತ ಮಾತ್ರೆ ಇಂಜೆಕ್ಷನ್ ಕ್ಲಿಯರ್ ಮಾಡಿ ಕಳ್ಸಿದ್ರು ಸರ್. ಮತ್ತೆ ಇನ್ನೊಬ್ರು ನನ್ನ ಅಕ್ಕನ ಮಗ ಇದ್ದಾರೆ, ಅವ್ರಿಗೆ ಯೂರಿನರಿ ಇನ್ಸ್ಪೆಕ್ಷನ್ ಇತ್ತು. ಅವರು ಯಾವಾಗ್ಲೂ ಮೆಡಿಸಿನ್ ತಗೊಂಡೆ, ಯಾವಾಗ್ಲೂ 3 ದಿವಸ 6 ದಿವಸಕ್ಕೊಂದ್ಸಲಿ ಮಾತ್ರೆ ತಗೊಂಡೆ ಇದನ್ ಮಾಡೋರು. ನನ್ನ ಹತ್ರ ಹೇಳ್ಕೊಂಡಾಗ ನಾನು ಅದಕ್ಕೆ ಯೂರಿನರಿ ಇನ್ಸ್ಪೆಕ್ಷನ್ ಅಲ್ಲಿ ಇಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ರನ್ ಮಾಡಿದೆ. ಇವಾಗ ಅವ್ರ ಮಾತ್ರೆನೇ ಇಲ್ಲದೆ ತುಂಬಾ ಚೆನ್ನಾಗಿದೆ ಸರ್. ನನ್ಗೆ ಇದನ್ನ ಪರಿಚಯಿಸಿದ ದಿನೇಶ್ ಗುರುವಿಗೂ ಧನ್ಯವಾದ ಹೇಳ್ತೀನಿ, ಮಂಜುನಾಥ್ ಸರ್ಗೂ, ಮತ್ತೆ ಧನಲಕ್ಷ್ಮಿ ಮೇಡಮ್ಗೂ, ಅಂಜನಾ ಮೇಡಮ್ಗೂ, ಮತ್ತೆ ಆಲ್ ಟೀಮ್ಗೂ ಸಮೇತ, ಇಲ್ಲಿ ಟೀಮ್ಗೂ ಸಮೇತ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಸರ್. ಓಕೆ, ಶೇರ್ ಮಾಡಿಕೊಂಡದಕ್ಕೆ ತಮಗೆ ಧನ್ಯವಾದಗಳು. ಹಾಗೂ ಇನ್ನೂ ತುಂಬಾ ಒಳ್ಳೆಯ ರಿಸಲ್ಟ್ಗಳು ನಿಮ್ಗೆ ಸಿಗಲಿ. ಹಾಗೂ ನಿಮ್ಮ ಹಿತೈಷಿಗಳಿಗೂ ನಿಮ್ಮ ಸಂಬಂಧಿಕರಿಗೂ ಎಲ್ಲರಿಗೂ ಇನ್ನೂ ತುಂಬಾ ಒಳ್ಳೆಯ ರಿಸಲ್ಟ್ಗಳು ಬರ್ಲಿ ಅಂತ ಹಾರೈಸ್ತೇನೆ. ಮುಂದಿನ ಪಾರ್ಟಿಸಿಪೆಂಟ್ ಬಂದು ವಿಜಯಲಕ್ಷ್ಮಿ ಎನ್ ಅವರು. ಇಲ್ಲಿ ವಿರ್ಚುವಲ್ ಹ್ಯಾಂಡ್ ಯಾರ್ಯಾರು ರೈಸ್ ಮಾಡಿದ್ದೀರೋ ಅವರನ್ನ ಫಸ್ಟ್ ಕರೆದು ಬಿಡೋಣ. ಅವಿನಾಶ್ ಅವರು ಅನ್ಮ್ಯೂಟ್ ಮಾಡೋಣ. ಅವಿನಾಶ್ ಅವರೇ, ನೀವು ನಿಮ್ ಕಡೆಯಿಂದ ಅನ್ಮ್ಯೂಟ್ ಮಾಡಿ. ಗುಡ್ ಮಾರ್ನಿಂಗ್ ಸರ್. ಓಕೆ, ಗುಡ್ ಮಾರ್ನಿಂಗ್. ನಾನು ಹೀಲಿ ತಗೊಂಡಿದ್ದು ನಮ್ಮ ಬ್ರದರ್ಗೋಸ್ಕರ, ಕಿಡ್ನಿ ಪೇಷಂಟ್. ಸೊ ಕಿಡ್ನಿ ಪೇಷಂಟ್ ಸಜೆಸ್ಟ್ ಮಾಡಿದ್ದು ಬಂದು ಶಿವಶಂಕರ್ ಸರ್ ಅಂತ. ಸೊ ತುಂಬಾ ಥ್ಯಾಂಕ್ಸ್ ಲಾಟ್. ಸೊ ಸ್ಟಾರ್ಟಿಂಗ್ ಒಂದು ವಾರ ಗೋಲ್ಡ್ ಸೈಕಲ್ ಮಾಡಿದ್ದೆ. ಗೋಲ್ಡ್ ಸೈಕಲ್ ಮಾಡಿದ ನಂತರ ಸ್ವಲ್ಪ ಅವ್ನ ಮುಖದಲ್ಲಿ ಚೇಂಜಸ್ ಕಾಣುತ್ತೆ. ಏನಂದ್ರೆ ಶೈನಿ ಡಯಾಲಿಸಿಸ್ ಮಾಡಿಸಿದಾಗ ಅವ್ನ ಮುಖ ಅಷ್ಟು ಶೈನಿ ಇರ್ತಿರ್ಲಿಲ್ಲ, ಸ್ವಲ್ಪ ಸಪ್ಪೆ ಆದಂಗೆ ಡ್ರೈನೆಸ್ ಕಾಣ್ತಿತ್ತು. ಸೊ 7 ದಿನ ಆದ್ಮೇಲೆ ಅವ್ನ ಮುಖ ಎಲ್ಲ ಶೈನಿಂಗ್ ಕಾಣಿಸ್ತಾ ಇತ್ತು. ಸೊ ಅದಾದ ನಂತರ ವಾಚ್ ಪ್ರೋಗ್ರಾಮು, ಬೆರಡೇನು ಮತ್ತೆ ಡೀಪ್ ಸೈಕಲ್ ಹೆಚ್ಚು ಪ್ರೋಗ್ರಾಮು 1 by 1 ಕೊಡ್ತಾ ಬಂದೆ. ಸೊ ನಮ್ಗೆ ಬಂದ ರಿಸಲ್ಟ್ ಅಂತಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಅವ್ನಿಗೆ ಡೇ ಬೈ ಡೇ, ಅಂದ್ರೆ ಇವತ್ತು ಮಾಡಿಸಿದ್ರೆ ನಾಳೆ ಮಾಡಿಸ್ತಿರ್ಲಿಲ್ಲ ಡಯಾಲಿಸಿಸ್, ನಾಳೆ ಒಂದಿನ ಬಿಟ್ಟು ಒಂದಿನ ಮಾಡಿಸ್ಬೇಕಾಗಿತ್ತು. ಸೊ ಇವತ್ತು 4-5 ದಿನ ಇದ್ರು ಕೂಡ ಅವನು ಡಯಾಲಿಸಿಸ್ ಇಲ್ದಾನೆ ಇರಬಲ್ಲ. ಸೊ ಮುಂದೆ ಕೂಡ ಇನ್ನೂ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತ ಅಪೇಕ್ಷಿಸ್ತೇನೆ. ಸೊ ನಮ್ಮ ಗುರುಗಳಾದ ಶಿವಯೋಗಿ ಸರ್ ಮತ್ತೆ ಪವನ್ ಸರ್, ಸೊ ಇವರ ಮಾರ್ಗದರ್ಶನ ಮೇಲೆ ಮಾಡ್ತಾ ಇದ್ದೀನಿ.
ಸೊ ನನಗೆ ಬೆಸ್ಟ್ ರಿಸಲ್ಟ್ ಅಂತಾರೆ ನನಗೂ ಕೂಡ ತಗೊಂಡೆ. ನಾನು ಒಬ್ಬ ಗ್ರಾಫಿಕ್ ಡಿಸೈನರ್, ಸೊ ಮೆಂಟಲಿ ತುಂಬಾ ವೀಕ್ ಇದೆ ಬಿಫೋರ್. ಸೊ ಇಲ್ಲಿ ಪ್ರೋಗ್ರಾಮ್ ಕೊಡ್ತಾ ನಂದು ಕೂಡ ಕೆಲಸ ಏನೋ ಅವಾಗ ಏನ್ ಕೆಲಸ ಮಾಡ್ತಿದ್ನೋ ಅದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಕ್ಕೆ ಆಗ್ತಾ ಇದೆ. ಸೊ ಜಾಸ್ತಿ ಅರ್ನ್ ಮಾಡ್ತಾ ಇದ್ದೀನಿ ಕೂಡ ಹೀಲಿಂದ. ಸೊ ಇದಿಷ್ಟು ನನ್ನ ರಿಸಲ್ಟ್. ಸೊ ಇನ್ ಮುಂದೆ ನನ್ನ ತಮ್ಮನಿಗೆ ಇನ್ನು ಬೆಸ್ಟ್ ರಿಸಲ್ಟ್ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ, ಖಂಡಿತ ಕನ್ಫರ್ಮ್. ಅಷ್ಟು ನಂಬಿಕೆ ಹೀಲಿ ಮೇಲೆ. ಇದಿಷ್ಟು ನನ್ನ ರಿಸಲ್ಟ್ ಸರ್. ಧನ್ಯವಾದಗಳು. ಇದು ಒಂದು ತುಂಬಾ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಅಂತ ತಾವು ಹೇಳಿದ್ದು. ಬಹಳ ಜನರು ಸೇಮ್ ತೊಂದರೆಯಿಂದ ಏನು ಬಳಲ್ತಾ ಇದ್ದಾರೆ ಅವರೆಲ್ಲರಿಗೂ ಇದು ಒಂದು ಆಶಾ ಕಿರಣ ಆಗಬಲ್ಲದು. ಸರ್ಟನ್ಲಿ ಅವರೆಲ್ಲ ಜೀವನದಲ್ಲಿ ಮಹತ್ತರ ಪರಿವರ್ತನೆ ತರಲಿಕ್ಕೆ ಸಹಾಯ ಆಗುವಂತ ಇದನ್ನ ಶೇರ್ ಮಾಡ್ಕೊಂಡದಕ್ಕೆ ತುಂಬಾ ಧನ್ಯವಾದಗಳು. ಈಗ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಬಂದು ಅರುಣ್ ನೇರ್ಲಿ. ನೇತ್ರ ಅವರು ವಿರ್ಚುವಲ್ ಹ್ಯಾಂಡ್ ಅನ್ನ ರೈಸ್ ಮಾಡಿದ್ದಾರೆ. ನೇತ್ರ ಅವರನ್ನು ಕೂಡ ಕರೆದು ಬಿಡೋಣ. ಯಾರ್ಯಾರು ವಿರ್ಚುವಲ್ ಹ್ಯಾಂಡ್ ಅನ್ನ ರೈಸ್ ಮಾಡಿದ್ದಾರೋ ಅವ್ರನ್ನೆಲ್ಲರನ್ನು ಕೂಡ ಕರೆದು ಬಿಡೋಣ. ಸೊ ಗುರುಜಿ. ಆಯ್ತು, ಹಾಗೆ ಮಾಡೋದು. ನಿಮ್ಮ ಕಡೆಯಿಂದ ಅನ್ಮ್ಯೂಟ್ ಮಾಡ್ಬೇಕು ನೇತ್ರ ಅವರೇ. ಅನ್ಮ್ಯೂಟ್ ಮಾಡಿ ಹೇಳಿ. ನಾವು ನಮ್ ಕಡೆಯಿಂದ ನಿಮ್ಗೆ ಅನ್ಮ್ಯೂಟ್ ಮಾಡಿದೀವಿ, ನಿಮ್ ಕಡೆಯಿಂದ ನೀವು ಅನ್ಮ್ಯೂಟ್ ಮಾಡ್ಬೇಕು. ಅನ್ಮ್ಯೂಟ್ ಮಾಡ್ತಿದ್ದೀನಿ. ಕರೆಕ್ಟ್ ಇದೆ. ಕೇಳಿಸ್ತಾ ಇದೆ. ಗುಡ್ ಈವ್ನಿಂಗ್, ಎಲ್ಲರಿಗೂ ನಮಸ್ಕಾರ. ನನಗೆ ಈ ಡಿವೈಸ್ ನ ಇಂಟ್ರೊಡ್ಯೂಸ್ ಮಾಡಿರೋದು ಸುಧಾ ಹಾಗೂ ಮಹೇಶ್ ಹಾವಿನಾಳ್ ಅವರು. ಸೊ ಮಹೇಶ್ ಹಾವಿನಾಳ್ ಸರ್ ನಮ್ಮ ಸೀನಿಯರ್ ಆಗ್ತಾರೆ. ಸೊ ಅವ್ರ ಥ್ರೂ ನನಗೆ ಈ ಡಿವೈಸ್ ಇಂಟ್ರೊಡ್ಯೂಸ್ ಆಯ್ತು. ಹಾಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಿರೋದು ರಾಜೇಶ್ವರಿ ಮೇಡಮ್ ಹಾಗೂ ಶಿವಯೋಗಿ ಸರ್. ಸೊ ಫಸ್ಟ್ ಆಫ್ ಆಲ್ ಈ ಅಪಾರ್ಚುನಿಟಿ ಕೊಟ್ಟಿರೋದಕ್ಕೆ ನಿಮ್ಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಸೊ ಈ ಡಿವೈಸ್ ನಾನು ವರ್ಕಿಂಗ್ ವುಮೆನ್ ಇರೋದ್ರಿಂದ ವರ್ಕ್ ಮುಗಿಸ್ಕೊಂಡ್ ಬಂದ ತಕ್ಷಣ ತುಂಬಾ ಸ್ಟ್ರೆಸ್ ಫೀಲ್ ಆಗ್ತಿತ್ತು, ಹಾಗೆ ಎನರ್ಜಿ ತುಂಬಾ ಲೋ ಆಗ್ತಿತ್ತು. ಸೊ ಆ ಟೈಮಲ್ಲಿ ನಾನು ಗೋಲ್ಡ್ ಸೈಕಲ್ ಅಲ್ಲಿರುವಂತಹ ರಿಲ್ಯಾಕ್ಸ್ ಅಂಡ್ ರಿಲೀಸ್ ಪ್ರೋಗ್ರಾಮ್ಸ್ ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ದೆ. ಇಮಿಡಿಯೇಟ್ 33 ಮಿನಿಟ್ಸ್ ನಾನು ಯೂಸ್ ಮಾಡೋಕ್ಕಿಂತ ಬಿಫೋರ್ ನನಗೆ ತುಂಬಾ ನನ್ಗೆ ರಿಲ್ಯಾಕ್ಸ್ ಅನಿಸ್ತಿತ್ತು, ಸ್ಟ್ರೆಸ್ ಔಟ್ ಎಲ್ಲ ಫ್ರೀ ಆಗ್ತಿತ್ತು. ಸೊ ತುಂಬಾ ಎನರ್ಜಿಯಿಂದ ನಾನು ಮತ್ತೆ ಕೆಲಸ ಮುಂದುವರಿಸ್ತಿದ್ದೆ. ಸೊ ಅದಲ್ಲದೆ ಈ ಡಿವೈಸ್ ಅಲ್ಲಿ ಫ್ಯಾಂಟಾಸ್ಟಿಕ್ ಪ್ರೋಗ್ರಾಮ್ಸ್ ಇದಾವೆ. ಮೊದಲೇದು ಬಂದು ಔರಾ ಅನಾಲಿಸಿಸ್, ಹಾಗೆ ಚಕ್ರಾಸ್ ಇದಾವೆ, ಮೆರಿಡಿಯನ್ಸ್ ಇದಾವೆ. ಸೊ ಈ 3 ಪ್ರೋಗ್ರಾಮ್ ಇರೋಕೆ ನಾನು ಈ ಡಿವೈಸ್ ನ ಮೇನ್ಲಿ ಪರ್ಚೇಸ್ ಮಾಡಿರೋದು. ಸೊ ನನಗೆ ಇದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇತ್ತು, ಔರಾ ಅನಾಲಿಸಿಸ್ ಆಗಿರ್ಬೋದು, ಚಕ್ರಾಸ್ ಎಲ್ಲ. ಬಟ್ ಈ ಚಕ್ರಾಸ್ ಬಗ್ಗೆ ನಮ್ಗೆ ಶಿವಯೋಗಿ ಸರ್ ತುಂಬಾ ಮಾಹಿತಿ ಕೊಟ್ಟಿದ್ದಾರೆ. ನಾನು ಕಂಟಿನ್ಯೂ ಆಗಿ 3 ವಾರ ಹೋಗಿ ಶಿವಯೋಗಿ ಸರ್ ಹತ್ರ ಚಕ್ರಾಸ್ ಬಗ್ಗೆ ತುಂಬಾ ಮಾಹಿತಿ ತಿಳ್ಕೊಂಡಿದ್ದೀನಿ. ಸೊ ಚಕ್ರಾಸ್ ಅಲ್ಲಿ ಬಂದ್ಬಿಟ್ಟು ನಾನು ರೆಗ್ಯುಲರ್ ಆಗಿ ಸ್ಯಾಕ್ರಲ್ ಚಕ್ರ ತುಂಬಾ ಯೂಸ್ ಮಾಡ್ತಿದ್ದೀನಿ. ಯಾಕಂದ್ರೆ ಮೆನಿಸ್ಟ್ರೇಷನ್ ಪ್ರಾಬ್ಲಮ್ ಟೈಮಲ್ಲಿ ಸ್ಯಾಕ್ರಲ್ ಚಕ್ರ ತುಂಬಾ ಹೆಲ್ಪ್ ಆಗುತ್ತೆ ಎಲ್ಲ ಲೇಡೀಸ್ಗಾಗಿರ್ಬೋದು. ಸೊ ಅದರದೇ ನಂಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಇತ್ತು. ಸೊ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅಲ್ಲಿ ಸೋಲಾರ್ ಪ್ಲೆಕ್ಸಿಸ್ ಪ್ರೋಗ್ರಾಮ್ಸ್ ತುಂಬಾ ಹೆಲ್ಪ್ ಆಯ್ತು ನನಗೆ. ಹಾಗೆ ನನಗೆ ಏನಾದ್ರೂ ಸ್ವಲ್ಪ ಫೈನಾನ್ಷಿಯಲಿ ಕ್ರೈಸಿಸ್ ಆಯ್ತು, ಏನೋ ಇಶ್ಯೂ ಆದ್ರೂ ನಾನು ರೂಟ್ ಚಕ್ರಾಸ್ ಯೂಸ್ ಮಾಡ್ತಾ ಇದ್ದೆ. ಸೊ ನನಗೆ ಚಕ್ರಾಸ್ ಪ್ರೋಗ್ರಾಮ್ ಅಲ್ಲಿ ಆಲ್ಮೋಸ್ಟ್ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಚಕ್ರಾಸ್ ಅಂದ್ರೆ ಕ್ರೌನ್ ಚಕ್ರ. ಸೊ ಹೈ ಎನರ್ಜಿ ಚಕ್ರಾನು ಅಂತಾನು ಹೇಳ್ಬೋದು. ಸೊ ಈ ಚಕ್ರಾಸ್ ಪ್ರೋಗ್ರಾಮ್ ಇಂದ ನಾನು ಡೇ ಫುಲ್ ಎನರ್ಜೆಟಿಕ್ ಆಗಿ ಇರ್ತಿದ್ದೆ. ಸೊ ಅದರ್ ದೆನ್ ಚಕ್ರಾಸ್ ಪ್ರೋಗ್ರಾಮ್ ಬಂದ್ಬಿಟ್ಟು ಇದ್ರಲ್ಲಿ ತುಂಬಾ ಮೆರಿಡಿಯನ್ ಪ್ರೋಗ್ರಾಮ್ಸ್ ಇದಾವೆ. ಮೆರಿಡಿಯನ್ ಪ್ರೋಗ್ರಾಮ್ಸ್ ನಮ್ಮ ಬಾಡಿಲಿ ಈಚ್ ಪಾಯಿಂಟ್ಗೂ ನಮ್ಗೆ ಎನರ್ಜಿ ತಲುಪಿಸ್ತಾ ಇತ್ತು. ಸೊ ಇದು ಒಂದು ಟೆಸ್ಟಿಮೋನಿ. ಹಾಗೆ ನಮ್ಮ ಮನೆಯವ್ರದ್ದು ಅವರು ವರ್ಕಿಂಗ್ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಬೇರೆ ಕಡೆ ಟ್ರಾನ್ಸ್ಫರ್ ಆದಾಗ ನಮ್ಮಲ್ಲಿ ಪ್ರಾಬ್ಲಮ್ ಆಗಿತ್ತು. ಸೊ ಆ ಟೈಮಲ್ಲಿ ನಮ್ಗೆ ಜಗದೀಶ್ ಸರ್ ಇದ್ರ ಬಗ್ಗೆ ಕೋಚ್ ಬಗ್ಗೆ ಪ್ರೋಗ್ರಾಮ್ ಬಗ್ಗೆ ನಮ್ಗೆ ಹೇಳ್ಕೊಟ್ರು. ಸೊ ಕೋಚ್ ಅಲ್ಲಿ ಹಾಕಿದ್ವಿ. ಸೊ ನಮ್ಗೆ ವಿತಿನ್ 1 ವೀಕಲ್ಲೇ ಸೊ ನಮ್ಮ ಮನೆಯವ್ರದ್ದು ರಿಟರ್ನ್ ವಾಪಸ್ ಅವ್ರು ಎಲ್ಲಿ ಪ್ಲೇಸ್ ವರ್ಕ್ ಮಾಡ್ತಿದ್ರು ಅಲ್ಲಿಗೆ ನಮ್ಗೆ ಟ್ರಾನ್ಸ್ಫರ್ ಆಯ್ತು. ಸೊ ಅದೊಂದು ನಮಗೆ ತುಂಬಾ ಹೆಲ್ಪ್ ಆಯ್ತು ಡಿವೈಸ್ ತಗೊಂಡ್ಮೇಲೆ. ಹಾಗೆ ಈ ಡಿವೈಸ್ ನ ನಮ್ಮ ಆಂಟಿನೂ ಯೂಸ್ ಮಾಡ್ತಿದ್ದಾರೆ. ಸೊ ಅವ್ರದ್ದು ತುಂಬಾ ಫೆಮಿಲಿಯರ್ ಬಿಸ್ನೆಸ್ ಓರಿಯೆಂಟೆಡ್ ಫ್ಯಾಮಿಲಿ ಅವ್ರದ್ದು. ತುಂಬಾ ಫೈನಾನ್ಷಿಯಲ್ ಕ್ರೈಸಿಸ್ ಇದ್ವು, ತುಂಬಾ ಅಲ್ಲಿ ಹಣಗಳೆಲ್ಲ ಸಿಕ್ಕಾಕೊಂಡಿತ್ತು. ಸೊ ಅಂತ ಹಣ ಎಲ್ಲ ಅವ್ರಿಗೆಲ್ಲ ಸಿಕ್ಕಿದೆ. ಸೊ ವಾಪಸ್ ಅಂದ್ರೆ ಅವರು ಪಾಸ್ಪರಿಟಿ ಪ್ರೋಗ್ರಾಮ್ನ ತುಂಬಾ ರನ್ ಮಾಡಿದ್ದಾರೆ. ಸೊ ಆ ಪಾಸ್ಪರಿಟಿ ಪ್ರೋಗ್ರಾಮ್ ಇಂದ ಅವ್ರಿಗೆ ಎಲ್ಲ ಕಡೆಯಿಂದಾನು ಹಣ ಬರ್ತಾ ಇದೆ. ಸೊ ಅವರು ತುಂಬಾ ಹ್ಯಾಪಿ ಇದ್ದಾರೆ. ಸೊ ಇವೆರಡು ಟೆಸ್ಟಿಮನಿ ನಾನು ಲಾಸ್ಟ್ 3 ಮಂತ್ಸ್ ಇಂದ
ಡಿವೈಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ 2 ಟೆಸ್ಟಿಮನಿ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ನೇತ್ರ ಅವರೇ. ಮುಖ್ಯವಾಗಿ ಬಹಳಷ್ಟು ಜನ ಮಾಹಿತಿ ಹೇಳೋದು ಆರೋಗ್ಯದ ಕುರಿತು. ಅದರ ಜೊತೆಗೆ ಇನ್ನೂ ಇಂಪಾರ್ಟೆಂಟ್ ಇರುವ ಫೈನಾನ್ಸ್ ರಿಲೇಟೆಡ್ ರಿಸಲ್ಟ್ ಗಳ ಬಗ್ಗೆನೂ ನೀವು ಕನ್ಫರ್ಮ್ ಮಾಡಿದ್ದಕ್ಕೆ, ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಈಗ ಮುಂದಿನ ಪಾರ್ಟಿಸಿಪೆಂಟ್ ಬಂದು ಶಿಲ್ಪಾ ಕುಬ್ಸಾದ್ ಅವರು ಹಾಗೂ ಅವರ ಮನೆಯವರು ಹೋಮಿಯೋಪತಿ ಡಾಕ್ಟರ್ NM ಕುಬ್ಸಾದ್ ಅವರು. ಇಬ್ರು ಈಗ ತಮ್ಮ ಅನುಭವವನ್ನ ಶೇರ್ ಮಾಡ್ಕೊತಾರೆ ಒಟ್ಟಿಗೆ. ಶಿಲ್ಪಾ ಕುಬ್ಸಾದ್ ಅವರು. ನಮಸ್ಕಾರ ಗುರುಗಳೇ. ನಮಸ್ಕಾರ. ವಿಡಿಯೋ ಬರ್ತಾ ಇಲ್ಲ, ಅದಕ್ಕೆ ಆಡಿಯೋದಲ್ಲೇ ಹೇಳ್ತಾ ಇದ್ದೀನಿ. ಕಂಟಿನ್ಯೂ ಮಾಡಿ. ನೀವು ಕಳೆದ ಕೆಲವು ದಿನಗಳ ಹಿಂದೆ ವಿಜ್ಞಾನ ಮತ್ತು ಆಧ್ಯಾತ್ಮ ಅನ್ನುವಂತ ಒಂದು ಕಾರ್ಯಕ್ರಮದಲ್ಲಿ ನೀವು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಅದು ನನಗೆ ಬಹಳ ಇನ್ಸ್ಪೈರ್ ಆಯ್ತು. ಅದಕ್ಕಾಗಿ ನಿಮ್ಗೆ ಧನ್ಯವಾದಗಳು. ಈ ಒಂದು ಹೀಲಿ ಅನ್ನುವಂಥ ಇದ್ರ ಬಗ್ಗೆ, ಚಿಕಿತ್ಸೆ ಮಾಡೋದ್ರ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮ ಅಣ್ಣ ವೀರೇಶ್ ಕೋಟಿ ಇವರು ಮನೆಗೆ ನಾನು ಮೊನ್ನೆ ಗಣಪತಿ ಹಬ್ಬಕ್ಕೆ ಹೋದಾಗ ಸಾಕಷ್ಟು ನನಗೆ ಸ್ವಲ್ಪ ಸ್ಲೀಪ್ಲೆಸ್ನೆಸ್ಸು ಮತ್ತೆ ಕೆಲವೊಂದು ನೆಗಡಿ, ಕೆಮ್ಮು, ಜ್ವರ ಈ ತರ ಎಲ್ಲ ಇತ್ತು. ಆ ಸಮಯದಲ್ಲಿ ಅವನು ಹೀಲಿ ಮಾಡಿ ನನಗೆ ಇಮಿಡಿಯೇಟ್ ಆಗಿ ನನಗೆ ಅದ್ರದ್ದು ಇದು ಸಿಕ್ತು, ಆರಾಮ ಅನಿಸ್ತು ನನಗೆ. ಹಿಂಗಾಗಿ ಅಷ್ಟೇ ಅಲ್ಲದೆ ನಮ್ಮ ಮನೆಯವ್ರಿಗೂ ಕೂಡ ಸ್ವಲ್ಪ ಅದು ಕೋಲ್ಡ್ ಇಫೆಕ್ಟ್ ಆಗಿದ್ರಿಂದ ಅವ್ರಿಗೂ ಹೀಲಿ ಚಿಕಿತ್ಸೆ ಕೊಟ್ಟ. ಅವನು ಕೆಲವೊಂದು ಇದನ್ನ ಮಾಡಿದ ತಕ್ಷಣನೇ, ಅವಾಗ್ಲೇ ಅವನಿಗೆ ಹೀಲಿಂಗ್ ಮಾಡಿದ ತಕ್ಷಣ ಅವ್ರಿಗೂ ಕೂಡ ಅದ್ರದ್ದು ಇಫೆಕ್ಟ್ ಶುರು ಆಯ್ತು. ಅವರು ಇಮಿಡಿಯೇಟ್ ಆಗಿ ರನ್ನಿಂಗ್ ನೋಸ್ ಇದ್ದದ್ದು ಅವ್ರಿಗೆ ಕಡಿಮೆ ಆಗ್ಬಿಡ್ತು. ಹಿಂಗಾಗಿ ಬಹಳಷ್ಟು ಅದರಿಂದ ನಮ್ಗೆ ಖುಷಿ ಆಗಿದೆ. ಈ ಹೀಲಿ ಅನ್ನೋದು ನಮ್ಮ ಮೈಂಡ್, ಬಾಡಿ ಮತ್ತು ಸೋಲ್ ಮೇಲೆ ಬಹಳಷ್ಟು ಇಫೆಕ್ಟ್ ಮಾಡ್ತದೆ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಅದನ್ನ ಇನ್ನು ಕೆಲವೇ ದಿನಗಳಲ್ಲಿ ನಾವು ಕೂಡ ಅದನ್ನ ಪರ್ಚೇಸ್ ಮಾಡಿ ಅದರಿಂದ ಸಿಗುವಂತ ಎಲ್ಲ ಲಾಭವನ್ನ ನಮಗಷ್ಟೇ ಅಲ್ಲದೆ ನಮ್ಮ ಮನೆಯವ್ರಿಗೆಲ್ಲರಿಗೂ ಅದನ್ನ ಒದಗಿಸ್ಕೊಡ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಆಗಿದೆ. ಇದನ್ನ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ ಶಿವಯೋಗಿ ಸರ್ ಅವರೇ ತಮಗೂ ಹಾಗೇನೆ ಅಣ್ಣ ವೀರೇಶ್ ಕೋಟಿಗೂ ಧನ್ಯವಾದಗಳು. ನಮಸ್ಕಾರ. ಶಿಲ್ಪಾ ಅವರೇ, ನೀವು ಬಹಳ ಲಕ್ಕಿ ಇದ್ದೀರಿ. ಯಾಕಂದ್ರೆ ಪರ್ಚೇಸ್ ಮಾಡುವ ಮೊದಲೇ ನಿಮಗೆ ಲಾಭಗಳು ಸಿಕ್ಕಿವೆ. ಇನ್ನೂ ಹೆಚ್ಚಿನ ಲಾಭಗಳು ಮುಂದೆ ಇದರಲ್ಲಿ ಕಂಟಿನ್ಯೂ ಆಗತ್ತೆ. ಈಗ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಬಂದು ಸುವರ್ಣ ಪಾಟೀಲ್. It's Sushmita, sir. Sushmita is on video. Okay, ಬಾಕ್ಲೆ. Yeah. ಆಯ್ತು, ನೀವು ಕಂಟಿನ್ಯೂ Next ಮಾಡಿ. we will take Suvarna. Next we will take. Hello sir, namaste ಎಲ್ಲರಿಗೂ. So firstly I want to thank Aishwarya Hosmani. Okay, she is Gauri Akka actually for us, and thank you to Shivayogi sir for immense support and love. ಮೇನ್ ಏನಂತಂದ್ರೆ ಗೌರಿ ಅಕ್ಕ ಆಕ್ಚುಲಿ ನಮ್ಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಹೀಲಿ ಡಿವೈಸ್ಗೆ. ವಿ ಹ್ಯಾವೆಂಟ್ ಪರ್ಚೇಸ್ ದ ಹೀಲಿ ಯೆಟ್, but we are excited to purchase it as fast as possible. Testimony basically ಏನಂತಂದ್ರೆ ನನ್ನ ಮಮ್ಮಿಗೆ ಹೈಪರ್ ಅನಿಮಿಯಾ ಇತ್ತು. her hemoglobin was only 4. So ಸ್ವಲ್ಪ she suffered a lot with gas ಅದೆಲ್ಲ ಆಕಿಗೆ ಭಾಳ ಜಾಸ್ತಿ ತ್ರಾಸಾಗಿತ್ತು. and so ಹೀಲಿಲಿಂದ actually ಗೌರಿ ಅಕ್ಕ ಅವರು she was doing few of the she was running few programs and all, but now results literally actually 4 ಯಾವಾಗಿತ್ತಲ್ಲ ಅವ್ರದ್ದು. ಸೊ 1 ಬಾಟಲ್ ನಾವು ಇದು ಕೊಟ್ಟಿದ್ವಿ, ದ ಬ್ಲಡ್ ಕೊಟ್ಟಿದ್ವಿ, ಆದ್ರೆ ಸಡನ್ಲಿ ರೇಸ್ ಆಗಿ 8 ಆಯ್ತು ಅದು. ದಿಸ್ ವಾಸ್ ಆಲ್ ಬಿಕಾಸ್ ಆಫ್ ಪ್ರೋಗ್ರಾಮ್ಸ್ ಏನೇನು ಅವ್ರು ರನ್ ಮಾಡತ್ತಿದ್ರಲ್ಲ. ಸೊ ಅದರ್ಲಿಂದ ಅದು ಸಡನ್ಲಿ ಇನ್ಕ್ರೀಸ್ ಆಯ್ತು. ಮತ್ತು ಅವ್ರಿಗೆ ಸ್ವಲ್ಪ ಮೆಂಟಲ್ ಇಂಬ್ಯಾಲೆನ್ಸ್ನು ಭಾಳ ಇತ್ತು. ಶಿ ವಾಸ್ ವೆರಿ ಮಚ್ ಡಿಪ್ರೆಸ್ಡ್ ಬಿಕಾಸ್ ಆಫ್ ಲಾಟ್ಸ್ ಆಫ್ ಓಲ್ಡ್ ಪ್ಯಾಟರ್ನ್ಸ್. ಮತ್ತು ಅದೆಲ್ಲ ಆಕ್ಚುಲಿ ರಿಲೀಸ್ ಆಗ್ಬೇಕಾಗಿತ್ತು ಅವ್ರದ್ದು. ಭಾಳ ವರ್ಷಲಿಂದ ಅವ್ರ ತಲೆಯಾಗ ಶಿ ವಾಸ್ ಹ್ಯಾವಿಂಗ್ ಅ ಲಾಟ್ ಆಫ್ ಪ್ರೆಷರ್, ಅದೆಲ್ಲ ಒಟ್ಟ ಹೋಗಿರ್ಲಿಲ್ಲ. ಬಟ್ ಸಡನ್ಲಿ ವಿತ್ ಹೀಲಿ ಡಿವೈಸ್ ಈಗ ನಾವು ನೋಟಿಸ್ ಮಾಡೇವಿ, ಶಿ ಈಸ್ ಕಂಪ್ಲೀಟ್ಲಿ ಕಾಮ್. ಶಿ ಈಸ್ ಇಂಪ್ರೂವಿಂಗ್.
ಮತ್ತು ಅವ್ರದ್ದು ರಿಸಲ್ಟ್ ಎಷ್ಟು ಚಂದ ಬಂದಿದೆ. ವಿ ಆಲ್ ಆರ್ ಹ್ಯಾಪಿ ವಿತ್ ವಾಟ್ ಎವರ್ ಪ್ರೋಗ್ರಾಮ್ಸ್ ಹ್ಯಾವ್ ಬೀನ್ ರನ್. And I'm very grateful to Gauri Akka for helping us out with this. And secondly, ಇನ್ನೊಂದು ಏನಂತಂದ್ರೆ within this week ನನಗೆ ಆರಾಮ್ ಇದ್ದಿದ್ದಿಲ್ಲ. I had some ಸ್ಕಾರಲ್ ಚಕ್ರ issues. ಸೊ ಅದು ಸ್ವಲ್ಪ ಹೈಪರ್ ಆಗಿ I took some few of the fears ಬಂದು ಮತ್ತು ಏನೇನು ನಮ್ದು ಸ್ಪಿರಿಚುವಲ್ ಇಫ್ ಯು ಸಿ ಸ್ಪಿರಿಚುವಲಿ ಎಲ್ಲ ಭಾಳಷ್ಟು ಇಮೋಷನ್ಸ್ ಇರ್ತಾವಲ್ಲೇ ಸ್ಟೋರ್ಡ್, ರೈಟ್? ಸೊ ನಂದು ಅದು ಒಟ್ಟು ಇಮೋಷನ್ಸ್ ರಿಲೀಸ್ ಆಗ್ಲಿಲ್ಲ ಬಿಕಾಸ್ ಐ ಹ್ಯಾಡಂಟ್ ರನ್ ದ ಡಿವೈಸ್. ಸೊ ದೆನ್ ಐ ಸ್ಪೋಕ್ ಟು ಗೌರಿ ಅಕ್ಕ ಆ್ಯಂಡ್ ಆಲ್. ನನ್ಗೆ ಪೂರ್ತಿ ಐ ಹ್ಯಾಡ್ ಲಿಟ್ರಲಿ ಕೊಲ್ಯಾಪ್ಸ್ಡ್ ಬಿಕಾಸ್ ಆಫ್ ದಿಸ್ ಥಿಂಗ್. ಐ ಹ್ಯಾಡ್ ಚಿಲ್ಸ್ ಇದ್ದು, ಲೂಸ್ ಮೋಷನ್ ಸ್ಟಾರ್ಟ್ ಆಗಿದ್ದು, ಸೊ ಭಾಳ ತ್ರಾಸಾಗಿದ್ದು ನನಗೆ. ಬಟ್ ಟು ಮೈ ವಂಡರ್ ವಿದಿನ್ 1 day ನಂದು ಫೀವರ್ ಪೂರ್ತಿ ಕಡಿಮೆ ಆಗಿತ್ತು. And now already I'm on some programs which she's running. But then I will tell you, ಇಷ್ಟು ವರ್ಷಲಿಂದ ನನಗೆ ಏನು ಫಿಯರ್ಸ್ ಇತ್ತು, ನನಗೆ ಏನು ಎಂಗ್ಸೈಟಿ ಇತ್ತು ಅಲ್ಲ, ವಿದಿನ್ ದ ಮೂಮೆಂಟ್ ಆಫ್ 4 to 5 days I can feel it releasing completely. I can literally feel it releasing because the energy purti shift agattalla. So I am truly grateful to Gauri Akka, to Shivyogi sir, to Healy, and to all of you. And we are excited to purchase the Healy as fast as possible. Thank you very much. ಸುಷ್ಮಿತಾ ಅವರೇ, ಧನ್ಯವಾದಗಳು. ನೀವು ಹೀಲ್ ಆಗ್ತಾ ಇರೋದು ಅಷ್ಟೇ ಅಲ್ಲದೆ ಹೀಲಿಂಗ್ ಪ್ರೊಸೆಸ್ ಬಗ್ಗೆನೂ ತುಂಬಾ ಒಂದು ಒಳ್ಳೆಯ ಇನ್ಡೆಪ್ತ್ ಇನ್ಫಾರ್ಮೇಶನ್, ಅನುಭವ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಯಾವಾಗ ಚೆನ್ನಾಗಿ ಅರ್ಥ ಆಗಿರುತ್ತೋ ಸರ್ಟನ್ಲಿ ಅವರು ಅದನ್ನ ಉಪಯೋಗಿಸುವ ರೀತಿ ಇನ್ನೂ ಎಕ್ಸ್ಟ್ರಾರ್ಡಿನರಿ ಆಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಿಮ್ಮಿಂದ ವಂಡರ್ಫುಲ್ ರಿಸಲ್ಟ್ಗಳು ಮುಂದೆ ನಾವು ಕೇಳ್ತೇವೆ. ಧನ್ಯವಾದ. ಈಗ ಮುಂದಿನ ಪಾರ್ಟಿಸಿಪೆಂಟ್ ಅವ್ರು ಬಂದು ಸುವರ್ಣ ಪಾಟೀಲ್ ಅವರು ತಮ್ಮ ಅನುಭವ ಹೇಳಿ. ಗುಡ್ ಈವ್ನಿಂಗ್ ಟು ಆಲ್. ಸರ್, ನಾನು ಸುವರ್ಣ ಪಾಟೀಲ್ ಅಂತ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಸೊ ನಾನು ಹೀಲಿ ಪರ್ಚೇಸ್ ಮಾಡಿಟ್ಟಿರೋದು ಲಾಸ್ಟ್ ಇಯರ್ ರಾಜೇಶ್ವರಿ ಮೇಡಮ್ ಮತ್ತು ಸತೀಶ್ ಬಾಬು ಸರ್ ಇದರಿಂದ ಇಂಟ್ರೊಡಕ್ಷನ್ ನಿಂದ. ಸೊ ನಾನು ಹೀಲಿ ಪರ್ಚೇಸ್ ಮಾಡಿರೋದು ನನ್ನ ಮಗನ ಹೆಲ್ತ್, ಆಮೇಲೆ ಮಗಳದ್ದು ಲರ್ನಿಂಗ್ ಪ್ರೋಗ್ರಾಮ್ಸು, ಮಗನಿಗೂ ಕೂಡ ಲರ್ನಿಂಗಿಗೋಸ್ಕರ, ಆಮೇಲೆ ಹೆಲ್ತ್ ಇಶ್ಯೂಸ್ ಇದರಿಗೋಸ್ಕರ ಪರ್ಚೇಸ್ ಮಾಡಿದ್ದೆ. ಸೊ ಐ ಆಮ್ ವೆರಿ ಮಚ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ಹೀಲಿ ಲರ್ನಿಂಗ್ ಪ್ರೋಗ್ರಾಮ್ಸ್ ನಾನು ನನ್ನ ಮಕ್ಕಳಿಗೆ ಕೊಡ್ತಾ ಇದ್ದೀನಿ. ಮತ್ತು ನಾನು ಪ್ರಾಸ್ಪರಿಟಿ ಹಾಕ್ತೀನಿ ಸರ್ ಇದರಲ್ಲಿ ಮ್ಯಾಗಿ ಹೀಲಿ ಕೂಡ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ಮ್ಯಾಗಿ ಹೀಲಿಯಲ್ಲಿ ಪ್ರಾಸ್ಪರಿಟಿ ನಾನು ಡೈಲಿ ಮಾರ್ನಿಂಗ್ ಹಾಕ್ತಾನೆ ಇರ್ತೀನಿ. ಮತ್ತು ರಿಲೇಶನ್ಶಿಪ್ ಕೂಡ ಅದನ್ನು ಪ್ರೋಗ್ರಾಮ್ಸ್ ರನ್ ಮಾಡ್ತೀನಿ. ಸೊ ಇದರಿಂದ ತುಂಬಾ ಇಂಪ್ರೂವ್ಮೆಂಟ್ ಇದೆ ಸರ್. ನಂದು ಓನ್ ಎಕ್ಸ್ಪೀರಿಯನ್ಸ್ ಇಂದ ನಾನು ಐ ಆಮ್ ಹ್ಯಾಪಿ ಟು ಶೇರ್ ದಿಸ್. ರಿಲೇಶನ್ಶಿಪ್ಸ್ ಎಲ್ಲ ಇಂಪ್ರೂವ್ ಆಗಿದೆ. ಒಬ್ರಿಗೊಬ್ರು ಇಂಟಿಮೆಸಿ ಮಕ್ಕಳಿಂದ, ಆಮೇಲೆ ನಮ್ಗೆ ಚೆನ್ನಾಗಿ ಒಂಥರ ಬೆರೆತು ಇರ್ತೀವಿ. ನಂತರ ಲರ್ನಿಂಗ್ ಇದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಮಗಳಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಇದರಲ್ಲಿ ಲರ್ನಿಂಗ್ ಪ್ರೋಗ್ರಾಮ್ಸ್ ನಾನು ಡೈಲಿ ಕೊಡೋದ್ರಿಂದ. ಮತ್ತೆ ಚಿಕ್ಕ ಪುಟ್ಟ ಹೆಲ್ತ್ ಇಶ್ಯೂಸ್ ಕೂಡ ಇದು ಸ್ವಲ್ಪ ಫೀವರ್ ಬಂತಂತಂದ್ರೆ ಪವರ್ ಆಫ್ 3 ಹಾಕೋದು, ವೆಲ್ ಬೀಯಿಂಗ್ನೆಸ್ ಹಾಕೋದು, ಮತ್ತೆ ವಾಟರ್ ಪ್ರೋಗ್ರಾಮ್ ಅಲ್ಲಿ ಕೂಡ ನಾನು ವಾಟರ್ ಆಕ್ಟಿವೇಶನ್ ಅದರಲ್ಲೂ ಕೂಡ ನಾನು ಪ್ರೋಗ್ರಾಮ್ಸ್ ತಗೊಳ್ತೇನೆ ಸರ್. ಸೊ ಓವರ್ ಆಲ್ ಹೀಲಿ ಮತ್ತು ಮ್ಯಾಗ್ ಹೀಲಿ ಕಾಂಬಿನೇಷನ್ ಇಟ್ ಈಸ್ ವೆರಿ ಗುಡ್ ಅಂತ ಹೇಳ್ತೀನಿ ನಾನು. ಮತ್ತೆ ಇನ್ನೂ ಕೂಡ ಪ್ರಾಡಕ್ಟ್ಸ್ ನಾನು ಅಪ್ಕಮಿಂಗ್ ಪ್ರಾಡಕ್ಟ್ಸ್ ಅಲ್ಲೂ ಕೂಡ ನೋಡ್ತಾ ಇದ್ದೀನಿ, ಇಂಟ್ರೆಸ್ಟೆಡ್ ಇದ್ದೀನಿ. ಇವತ್ತು ಕೂಡ ಸರ್ಚ್ ಮಾಡಿದೆ ನಾನು ಹೈವೇವ್ ಇದ್ರದ್ದು. ಸೊ ಐ ಆಮ್ ಥಿಂಕಿಂಗ್ ಟು ಪರ್ಚೇಸ್ ದಟ್ ಆಲ್ಸೋ. ಯಾಕಂದ್ರೆ ಅದ್ರ ಬೆನಿಫಿಟ್ ಎಲ್ಲ ನಾನು ಇವತ್ತು ಸ್ಟಡಿ ಮಾಡಿದೆ. ಮತ್ತು ರಾಜೇಶ್ವರಿ ಮೇಡಮ್ ಕೂಡ ಇವತ್ತು ಗೈಡ್ ಮಾಡಿದ್ದಾರೆ, ನಿನ್ನೆನೂ ಕೂಡ ಗೈಡ್ ಮಾಡಿದ್ದಾರೆ ಅವ್ರು ಅದರಿಂದ ಏನೇನ್ ಬೆನಿಫಿಟ್ ಇದೆ ಅಂತ. ಸೊ ಓವರ್ ಆಲ್ ಮ್ಯಾಗ್ ಹೀಲಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತೆ ಇದು ನಮಗೊಂಥರ ವರದಾನ ಅಂತಾನೆ ಅನ್ಕೊಳ್ತೀನಿ ಸರ್. ಇಷ್ಟು ಹೇಳಿ ನಾನು ನಂದು ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ ಇದು ಮಾಡ್ತೀನಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಪಾಟೀಲ್ ಮೇಡಮ್ ಅವರೇ. ನೀವು ಎಜುಕೇಶನ್ ನಲ್ಲೂ ಇದು ಹೇಗೆ ವರ್ಕ್ ಮಾಡಬಲ್ಲದು ಮತ್ತು ಸಂಬಂಧಗಳ ಸುಧಾರಣೆಯಲ್ಲೂ ಇದರ ಒಂದು ಪಾತ್ರ ಹೇಗಿರಬಹುದು ಅಂತ ಒಂದು ಬೆಳಕು ಚೆಲ್ಲಿದ್ದಕ್ಕಾಗಿ ಧನ್ಯವಾದಗಳು. ಯಾಕಂದ್ರೆ ಆ ವಿಷಯವಾಗಿ ಯಾರೆಲ್ಲರಿಗೂ ಸಮಸ್ಯೆ ಇದೆಯೋ ಅವರೆಲ್ಲರಿಗೂ ಇದು ಪ್ರೇರಣೆ ಆಗಬಲ್ಲದು. ಮತ್ತು ನೀವು ಹೈವೇವ್ ಅಂತ ಮೆನ್ಷನ್ ಮಾಡಿದ್ರಿ,
ಆ ಹೈವೇ ಅನ್ನೋದನ್ನ ನಾನು ಉಪಯೋಗ ಮಾಡ್ತಾ ಇದ್ದೇನೆ. ಈಗ ನಂದೇ ಟೆಸ್ಟಿಮನಿ ಇದ್ದ ಹಾಗೆ ಇದು. ಕೆಲವೊಬ್ಬರಿಗೆ ಕಾಯಿಲ್ ಯೂಸ್ ಮಾಡಿದಾಗ, ವೈರ್ ಯೂಸ್ ಮಾಡಿದಾಗ್ಲೂ ರಿಸಲ್ಟ್ ಕಾಣದೇ ಇರುವಂತವ್ರಿಗೆ ಟ್ರೈ ಮಾಡಿ ನೋಡಿದ್ದೇನೆ. ಯಾವುದರಿಂದ ರಿಸಲ್ಟ್ ಇಲ್ಲ ಅಂತ ಯಾರು ಹೇಳ್ತಿದ್ರು ಅಂತವ್ರಿಗೆ ಇದು ರಿಸಲ್ಟ್ ನೋಡ್ಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಹೈವೇ ಎಲ್ಲರಿಗೂ ರಿಸಲ್ಟ್ ಕಾಣ್ಲಿಕ್ಕೆ ಸಾಧ್ಯ ಮಾಡುವಂತಹ ಒಂದು ಡಿವೈಸ್ ಅದು. ಯಾರಿಗೆ ಇಲ್ಲಿ ಸ್ವಲ್ಪ ಸ್ಲೋ ಅನ್ಸಿದೆ, ಬೇಗ ಮೆಜಾರಿಟಿ ಜನರಿಗೆ ಚೆನ್ನಾಗಿ ರಿಸಲ್ಟ್ ಇರ್ತದ, ಕೆಲವೊಬ್ಬರಿಗೆ ಸ್ವಲ್ಪ ಲೇಟ್ ಅನ್ನಿಸ್ತಿರ್ತದ. ಅಂತವ್ರಿಗೂ ಸರ್ಟನ್ಲಿ ಹೈವೇ ಅನ್ನೋದು ತುಂಬಾ ಒಳ್ಳೆಯ ಸಪೋರ್ಟಿಂಗ್ ಡಿವೈಸ್ ಅದು. ಇಲ್ಲಿಯ ಜೊತೆಗೆ ಬಂದಿರೋದು, ಅದರ ಉಪಯೋಗ ಬಹಳ ಜನರು ಮಾಡ್ಕೊಳ್ಳಿ ಅಂತ ನಾನು ಆಶಿಸ್ತೇನೆ. ಈಗ ಮುಂದಿನ ಪಾರ್ಟಿಸಿಪೆಂಟ್ ಬಂದು ವಿಜಯಲಕ್ಷ್ಮಿ ಅವರನ್ನ ಕರೆದು ಬಿಡೋಣ. ಹಾ, ಓಕೆ. ವಿಜಯಲಕ್ಷ್ಮಿ ಅವರೇ ಹೇಳಿ. Please unmute ಮಾಡಿ. Press the unmute button dear. ನಮಸ್ಕಾರ ಎಲ್ಲರಿಗೂ. ನಾನು ಹೀಲಿ ಡಿವೈಸ್ ತಗೊಂಡು ನನ್ನ ಹೆಸರು ವಿಜಯಲಕ್ಷ್ಮಿ. ನಾನು ಹೀಲಿ ಡಿವೈಸ್ ತಗೊಂಡು 2 ತಿಂಗಳಾಯ್ತು. ಮತ್ತೆ ಇದು ಫಸ್ಟ್ ಗೋಲ್ಡ್ ಸೈಕಲ್ ಯೂಸ್ ಮಾಡಕ್ಕೆ ಹೇಳಿದ್ರು. ಫಸ್ಟ್ ಡೇ ಫಸ್ಟ್ ರೋಡಲ್ಲಿ ಪ್ಯೂರ್ ರನ್ ಮಾಡೋದಕ್ಕೆ ನನಗೆ ಯೂರಿನ್ ಇನ್ಫೆಕ್ಷನ್ 2 months ಇಂದ ಇತ್ತು. ಅದು ಕ್ಲಿಯರ್ ಆಯಿತು. ಆಮೇಲೆ 10 days ಆದಮೇಲೆ ವೆದರ್ ಚೇಂಜಸ್ಗೆ ಜ್ವರ ಬಂತು. ಲೈಟಾಗೆ ಇತ್ತು, ಆದರೆ ಅದು ಮೆಡಿಸಿನ್ಸು ಮತ್ತು ಇದು ಹೀಲಿ ಯೂಸ್ ಮಾಡಿ 2 days ಕ್ಲಿಯರ್ ಆಯಿತು. ಕೋಲ್ಡು ಮತ್ತು ಜ್ವರ, ತಲೆನೋವು. ಅದಾದ ನಂತರ ನಾನು ಬಿದ್ದು ಹೇಟ್ ಮಾಡಿಕೊಂಡು ತಲೆ ಸ್ವೆಲ್ಲಿಂಗ್ ಆಗಿತ್ತು. ಆವಾಗ ಮ್ಯಾಗಿಲಿ ಹೆಡ್ ಹಾರ್ಮನಿ ಮತ್ತು ಬ್ರೈನ್ ಹಾರ್ಮನಿ ಯೂಸ್ ಮಾಡಿಕೊಂಡು ಸ್ವೆಲ್ಲಿಂಗೂ ಕಮ್ಮಿ ಆಯಿತು 4 days. ಥ್ಯಾಂಕ್ ಯು ಅಂಜನಾ ವಿಷ್ಣು ಮೇಡಮ್ ಅವರಿಗೆ ಮತ್ತು ಗುರುಜಿ ವಿಶ್ವಯೋಗಿ ಗುರುಗಳಿಗೆ ನಮಸ್ಕಾರ. ಥ್ಯಾಂಕ್ ಯು. ಹೀಲಿ ಟೀಮ್ಗೂ ನಮಸ್ಕಾರ. ಥ್ಯಾಂಕ್ ಯು. Really appreciate Vijaya Lakshmi. I would love to tell all of you that Vijaya Lakshmi has a pragya chakshu, and really commendable that she is here to address all of us, and it's really commendable. Vijaya Lakshmi, thank you so much. ಧನ್ಯವಾದಗಳು. ವಿಜಯಲಕ್ಷ್ಮಿ ಅವರಿಗೆ ತುಂಬಾ ಅಭಿನಂದನೆಗಳು, ಹೃತ್ಪೂರ್ವಕ ಅಭಿನಂದನೆಗಳು. ಇವರು ತಗೋಬೇಕಂದಾಗ ನಾನೇ ಸ್ವಲ್ಪ ಕೊಡ್ಲಿಕ್ಕೆ ಮುಂದ್ ನೋಡಿದ್ದೆ. ಅಂದಿದ್ದೆ ಅವ್ರಿಗೆ, ಉಪಯೋಗ ಮಾಡ್ಲಿಕ್ಕೆ ಬರ್ಬೇಕಲ್ಲ ನಿಮಗೆ, ಹೇಗೆ ಕಷ್ಟ ಆಗುತ್ತೋ ಏನೋ, ಪರ್ಚೇಸ್ ಮಾಡ್ಬೇಕಾದ್ರೆ ಸರಿಯಾಗಿ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹಿಂದೇಟ್ ಹಾಕಿದ್ದೆ. ಆದ್ರೂ ಗೈಡೆನ್ಸ್ ಹೇಳಿದ್ದೆ ಏನೆಲ್ಲ ಪಾಸಿಬಿಲಿಟಿ ಅಂತ. ಆದ್ರೂ ಅವರು ಸ್ವಧೈರ್ಯದ ಮೇಲೆ ನನಗೆ ಹೇಳಿದ್ರು, ಇಲ್ಲ ಸರ್, ಬೇರೆ ಬೇರೆ ಫೆಸಿಲಿಟಿಗಳು ಮೊಬೈಲ್ ನಲ್ಲಿದೆ, ನಮ್ಮಂತವ್ರು ಆಪರೇಟ್ ಮಾಡ್ಲಿಕ್ಕೆ ಅದಾಗಿ ಆಪ್ಷನ್ಗಳಿವೆ, ಅದೆಲ್ಲ ನಮ್ಗೆ ನಾಲೆಜ್ ಇದೆ ಆಲ್ರೆಡಿ. ಆ ಕಾರಣದಿಂದ ನಾವು ಸರಳವಾಗಿ ಇದನ್ನ ಚೆನ್ನಾಗಿ ಉಪಯೋಗ ಬಲ್ಲೆವು ಅಂತ ಅವರು ನನಗೆ ಉಲ್ಟಾ ಅಶ್ಯೂರೆನ್ಸ್ ಕೊಟ್ಟು ತಾವಾಗಿ ಸ್ವಂತ ಧೈರ್ಯದ ಮೇಲೆ ಈ ಡಿವೈಸ್ ಅನ್ನ ಪರ್ಚೇಸ್ ಮಾಡಿದಂತವರು. ಹೀಗಾಗಿ ಇದು ಅವರ ತರ ತೊಂದರೆ ಇರುವಂತವರಿಗೆ ಇದು ನಿಜವಾಗ್ಲೂ ಬಹಳ ಒಂದು ಪ್ರೇರಣೆ ಆಗಬಲ್ಲದು. ತಮ್ಮ ಅನುಭವವನ್ನ ಇಷ್ಟು ಚೆನ್ನಾಗಿ ನಮ್ಮ ಜೊತೆಗೆ ಶೇರ್ ಮಾಡಿದ್ದಕ್ಕಾಗಿ ವಿಜಯಲಕ್ಷ್ಮಿ ಅವರಿಗೆ ತುಂಬಾನೇ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಈಗ ಮುಂದಿನ ಪಾರ್ಟಿಸಿಪೆಂಟ್ ಬಂದು ವಾಣಿ ಅವರು ಹ್ಯಾಂಡ್ ರೇಸ್ ಮಾಡಿದ್ದಾರೆ ಬಹಳ ಹೊತ್ತಿನಿಂದ. ಅವ್ರಿಗೆ ಒಂದು ಅವಕಾಶ ಕೊಡುವ. ನಮಸ್ಕಾರ ಗುರುಜಿ. ನಮಸ್ಕಾರ ಮೇಡಮ್. ಗುರುಜಿ, ನಂಗೆ ಇಲ್ಲಿ ಸ್ಟಾರ್ಟಿಂಗ್ ತುಂಬಾನೇ ಫಾಸ್ಟ್ ಆಗಿ ನಂಗೆ ರಿಸಲ್ಟ್ ಬರ್ತಾ ಇತ್ತು. ಆಮೇಲೆ ಸ್ಲೋ ಆಗ್ತಾ ಹೋಯ್ತು. ನಂಗೆ ಒಂಥರ ಗೊತ್ತಾಗ್ಲಿಲ್ಲ ಏನು ಅಂತ. ಆಮೇಲೆ ನಂಗೆ ಗೊತ್ತಾಯ್ತು ಗುರುಜಿ, ನನ್ಗೆ ಕೊರೋನಾ ಟೈಮಲ್ಲಿ ಏರ್ ಫಾಲ್ ಫುಲ್ ಆಗಿತ್ತು. ಫುಲ್ ಎಲ್ಲ ಕಾಣಿಸ್ತಿತ್ತು ಈ ತರ ಹೆಂಗಂದ್ರೆ ನಂಗೆ ಸ್ಕ್ಯಾಲ್ಪಲ್ಲಿ ಕಾಣಿಸ್ತಿತ್ತು. ಇವಾಗ ನನ್ ನಿಜ ಏರ್ಸ್ ಹೆಂಗಿದೆ ಅಂದ್ರ ಫುಲ್ ತಿಕ್ಕಾಗಿ ಬಂದಿದೆ ನಂದು ಏರ್ಸ್ ಇವಾಗ. ಆಮೇಲೆ ನಂಗೆ ಲಾಸ್ಟ್ 2 months ಬ್ಯಾಕ್ ಮಂತ್ಲಿ ಅದು ಇದು ಬಾಡಿ ಚೆಕ್ಅಪ್ ಮಾಡಿದ್ರೆ ಶುಗರ್ ಬಾರ್ಡರ್ ಲೈನ್ ಅಲ್ಲಿ ಇದೆ ಅಂತ ಹೇಳಿದ್ರು ಮಣಿಪಾಲಿಗೆ. ಆಮೇಲೆ ನಂಗೆ ಇದ್ರಲ್ಲಿ ಹೀಲಿ ಒಳಗೆ ನನಗೆ ಡೈಲಿ ಆಗ್ತಾ ಬಂದ ಗುರುಜಿ. ಇವಾಗ ಫುಲ್ ಅವ್ರಿಗೇನಿಲ್ಲ, ಬಾರ್ಡರ್ ಅಲ್ಲಿ ಇದೆ, ಶುಗರ್ ಒಟ್ಟ ತಿನ್ನಂಗಿಲ್ಲ, ಶುಗರ್ ಮುಟ್ಟಂಗೆ ಇಲ್ಲ. ಆಮೇಲೆ ಬೆಲ್ಲನೂ ಆಯ್ತು, ಒಟ್ಟು ಏನಾನು ಮುಟ್ಟಂಗೆ. 2 ತಿಂಗಳಾದ್ಮೇಲೆ ಮತ್ತೆ ಚೆಕ್ಅಪ್ ಮಾಡಿಸ್ಬೇಕು, ಅವ ಟ್ಯಾಬ್ಲೆಟ್ ಕೊಡ್ತೀವಿ ಅಂದ್ರು.
ನನಗೆ ಯಾಕೆ ಇರ್ತಾರೆ, ನಾನು ಇಷ್ಟೊಂದೆಲ್ಲ ಹೀಲಿಂಗ್ ಇದೆಲ್ಲ ಮಾಡ್ಕೊಂಡು ಅಂತ ಆಮೇಲೆ ಹೀಲಿ ಆಗ್ತಾ ಆಗ್ತಾ ನಂಗೆ ಫುಲ್ ಇವಾಗ ಮೊದ್ಲೇನಿದ್ದೆ ಆ ಥರನೇ ಇದ್ದೀನಿ ಗುರುಜಿ ಫುಲ್. ಆಮೇಲೆ ಫ್ರೀಕ್ವೆನ್ಸಿ ನಂದು ಹೈ ಆಗ್ತಾ ಇದೆ ಇವಾಗ ಮಾಡ್ತಾ ಮಾಡ್ತಾ. ಆಮೇಲೆ ಎಲ್ಲದರಲ್ಲೂ ಏನ್ ಡಿಸಿಷನ್ ತಗೊಳಕ್ಕೂ ಎರಡೆರಡು ತರ ತಗೊಂತಿದ್ದೆ ನಾನು. ಒಂದ್ ಇದ್ರಲ್ಲಿ ಇರ್ತಿರ್ಲಿಲ್ಲ. ಇವಾಗ ಫುಲ್ ಮೆಂಟಲಿ ಫಿಸಿಕಲಿ ಎಲ್ಲದರಲ್ಲೂ ಫಿಟ್ ಇದ್ದೀನಿ ಗುರುಜಿ. ತುಂಬಾ ಸ್ಟ್ರಾಂಗ್ ಇದ್ದೀನಿ ಮೊದ್ಲಿಗಿಂತನೂ ಇವಾಗ ನಾನು. ಆಮೇಲೆ ಧನ್ಯವಾದಗಳು ಮೇಡಮ್. ಮಗಂದು ಎಕ್ಸಾಮ್ ಟೈಮಲ್ಲಿ ಅವನಿಗೆ 1 ವರ್ಷ ಕೋಚಿಂಗ್ ಆದ್ರೂ ಎಕ್ಸಾಮ್ ತಗೊಳಕ್ ಡಿಸಿಷನ್ ತಗೊಳಕ್ಕೆ ಆಗ್ತಿರ್ಲಿಲ್ಲ ಅವನಿಗೆ, ಕೂತು ಓದಕ್ಕೂ ಆಗ್ತಿರ್ಲಿಲ್ಲ ಅವನಿಗೆ. ಇವಾಗ ಎಕ್ಸಾಮ್ ತಗೊಂಡಿದ್ದಾನೆ, ನಾಳೆ ಎಕ್ಸಾಮ್ ಇದೆ. ಫುಲ್ ಸ್ಟ್ರಾಂಗ್ ಆಗಿ ಇದಾಗಿದ್ದಾನೆ, ಫುಲ್ ಚೆನ್ನಾಗಿ ಸೀರಿಯಸ್ ಆಗಿ ತಗೊಂಡು ಇವಾಗ ಇದಾಗಿದ್ದಾನೆ ಗುರುಜಿನ, ಓದ್ತಾ ಇದ್ದಾನೆ. 100% ಅವನೇ ಹೇಳ್ತಾನೆ ರಿಸಲ್ಟ್ ನಾನು ಇವಾಗಲೇ ಹೇಳ್ತೀನಿ ಅಂತ, ಅಷ್ಟು ಚೆನ್ನಾಗಿ ಓದ್ತಿದ್ದಾನೆ. ಧನ್ಯವಾದಗಳು ಮೇಡಮ್, ತುಂಬಾ ತುಂಬಾ ಧನ್ಯವಾದಗಳು. ನಿಮ್ಮ ಒಂದು ಅನುಭವ ನಮಗೂ ಪ್ರೇರಣೆ. ಇಲ್ಲ ಗುರುಜಿ, ನಿಜ ಈಗ ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ ಇವಾಗ. ಎಲ್ಲಿ ನಾವು ಎಲ್ಲ ನಮ್ಮ ಅಜ್ಜಿ ನೋಡಿ ಆ ತರ ಆಗ್ಬಿಡ್ತೀನಿ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಆ ತರ ಆಗಿದೆ ಇವಾಗ. ಎಷ್ಟು ತಿಕ್ಕಾಗಿದೆ ಅಂದ್ರೆ ಇಷ್ಟು ದಪ್ಪ ಆಗಿದೆ ನಂದು, ಎಷ್ಟು ಮೊದ್ಲಿನ ತರ ಆಗಿದೆ ಇವಾಗ. ಆಲ್ಮೋಸ್ಟ್ ವೆರಿ ಗುಡ್. 90% ಎಲ್ರು ಹೇಳೋದು ಕೊರೋನಾ ಟೈಮಲ್ಲಿ ಹೋಗಿರೋದು ಎಲ್ಲರಿಗೂ ಏಡ್ಸ್ ವ್ಯಾಕ್ಸಿನ್ ಇಂದ ಅಂತ. ನನಗೆ ಅದು ಫೀಲ್ ಆಗಿತ್ತು, ಬಟ್ ಇವಾಗ ನಂಗೆ ತುಂಬಾನೇ ಖುಷಿ ಆಗಿದೆ ಗುರುಜಿ. ಅದರಿಂದ ನನಗೆ ಓಕೆ, ಇಲ್ಲಿ ತುಂಬಾ ಇಂಪ್ರೂವ್ ಆಗಿದೆ. ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ. ವೆಲ್ಕಮ್. ಈಗ ನೆಕ್ಸ್ಟ್ ಪಾರ್ಟಿಸಿಪೆಂಟ್ಗಳು ಯಾರ್ಯಾರು ಹೆಸರು ಕೊಟ್ಟಿದ್ದೀರಲ್ಲ ಎಲ್ಲರೂ ಸ್ವಲ್ಪ ಮೊದಲೇ ಹ್ಯಾಂಡ್ ರೇಸ್ ಮಾಡಿ. ಈಗ ಹ್ಯಾಂಡ್ ರೇಸ್ ಮಾಡಿದವ್ರಿಗೆ ಮಾತ್ರ ಕರಿತಾ ಇದ್ದೇವೆ, ಇಲ್ಲಾಂದ್ರೆ ಲೊಕೇಟ್ ಮಾಡೋದು ಕಷ್ಟ ಇರೋದು. ಈಗ ಉಮೇಶ್ ಹರಗಪ್ಪ ಅವರು ತಮ್ಮ ಅನುಭವವನ್ನ ಶೇರ್ ಮಾಡ್ಕೊಳ್ಳಿದ್ದಾರೆ. ನಮಸ್ಕಾರ ಸರ್ ಎಲ್ಲರಿಗೂ. ನಾನು ಮೊದಲೇದಾಗಿ ನಮ್ಮ ಬ್ರದರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅವರು 4 ತಿಂಗಳು ಯೂಸ್ ಮಾಡಿದ್ಮೇಲೆ ನಮಗೆ ಡಿಸೆಂಬರ್ ಅಲ್ಲಿ ಹೇಳಿದ್ರು. ಮೊದಲೇ ನಮಗೆ ನಂಬಿಕೆ ಬರಲಿಲ್ಲ ಇದೇನಾಗತ್ತೆ ಅಂತ. 1 ಮಂತ್ ನಾವು ಸರಿಯಾಗಿ ಯೂಸ್ ಮಾಡಲ್ಲ. ಅದ್ರ ನಂತರ ನೆಕ್ಸ್ಟ್ ಒಂದ್ಸಾರಿ ನಾವು ರಾಜೇಶ್ವರಿ ಮೇಡಮ್ ಅವರು, ಸತೀಶ್ ಬಾಬು ಸೊನ್ನೆ ಸರ್ ಅವರು ಅವ್ರ ಮನೆಗೆ ಕರೆಸಿ ನಮಗೆ ಗೋಲ್ಡ್ ಸೈಕಲ್ ಎಲ್ಲ ಹೇಳಿದ್ರು. ಆಮೇಲೆ ಫೈನಾನ್ಸು, ಇದು ಪ್ರಾಸ್ಪರಿಟಿ ಎಲ್ಲ ಕೆಲವೊಂದು ಪ್ರೋಗ್ರಾಮ್ ಹೇಳಿದ್ಮೇಲೆ ನಾವು ಅದನ್ನ ರನ್ ಮಾಡ್ತಾ ನೋಡಿದ್ವಿ. ನಮ್ಗೆ ಗೊತ್ತಿಲ್ದಂಗೆ ಜಾಸ್ತಿ ಎಫೆಕ್ಟ್ ಇದಾಯ್ತು. ಸುಮಾರು ಫೈನಾನ್ಸಿಯಲಿ ನಮ್ಗೆ ಬಹಳ ವರಿ ಇತ್ತು. ಅವಾಗ ನಮ್ಗೆ ಪ್ರಾಸ್ಪರಿಟಿ ನಾನು 3 ದಿವಸ ಮ್ಯಾಗಿಲಿ ರನ್ ಮಾಡಿದೆ. ಸೊ ಹೇಗೆ ಆಯ್ತೋ ಗೊತ್ತಿಲ್ಲ, ಬಟ್ 3.5 ಲಕ್ಷ ರೂಪಾಯಿದು ಒಂದು ನಮ್ಗೆ ಗೌರ್ಮೆಂಟ್ ಕಾಂಟ್ರಾಕ್ಟ್ ಸಿಕ್ತು. ಸೊ ಅಲ್ಲಿಂದ ನಾನು ಮತ್ತೆ ನಮ್ಮ ಮಕ್ಕಳಿಗೆ ಹೊಟ್ಟೆ ನೋವು ಇದು ಏನೋ ಅಂದಾಗ ಆ ಪ್ರೋಗ್ರಾಮ್ ಹೊಗಳ ನೆಗಡಿ ಆದ್ರೂ ಕೂಡ ನಾವು ಹಚ್ತೀವಿ, ಗಂಟ್ಲು ನೋವು ಆಗ್ತಾ ಇದೆ ಅಂತಂದ್ರು ಆ ಪ್ರೋಗ್ರಾಮ್ ಹಚ್ಚಿಗೆ ಇಮಿಡಿಯೇಟ್ ಮಕ್ಕಳ ಮೇಲೆ ಡಿಸ್ಟೆನ್ಸ್ ಅಲ್ಲಿ ಮಾಡಿದಾಗ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಇದು ವರ್ಕ್ ಆದ್ಮೇಲೆ ನಾನು ಹಾಗೆ ಒಂದ್ಸರಿ ಹೋದಾಗ ಜಡ್ಗಿ ಸರ್ದೊಂದು ನಾಯಿ ತುಂಬಾ ಇದಾಗ್ತಾ ಇತ್ತು. ಅಂದ್ರೆ ಆಲ್ಮೋಸ್ಟ್ ಆಲ್ ಅದೇನ್ ಬದುಕ್ತದೆ ಇಲ್ಲೋ ಆ ರೀತಿಯಲ್ಲಿ ವಾಮಿಟ್ ಲೂಸ್ ಮೋಷನ್ ಆಗ್ತಾ ಇತ್ತು. ಅದಕ್ಕೆ 5 ತಿಂಗಳ ನಾಯಿ. ಜಸ್ಟ್ ಅದ್ ಬಹಳ ವರಿ ಮಾಡ್ತಾ ಇದ್ರು. ನಾನು ಈ ಡಿವೈಸ್ ನೋಡ್ರಿ ಹಿಂಗಿದೆ ಅಂದ್ರೆ 1-2 ದಿವಸ ಯೂಸ್ ಮಾಡಿದ್ರು ಅದಕ್ಕೆ ಒಂದ್ ಸ್ವಲ್ಪ ಬೆಟರ್ ಅನಿಸ್ತು. ಅದ ನಂತರ ನೆಕ್ಸ್ಟ್ ನಾವು ಅದನ್ನ ಡಿವೈಸ್ ತಗೊಂಡ್ಬಂದಾಗ ನೆಕ್ಸ್ಟ್ ಮತ್ತೆ ಅದಕ್ಕೆ ತಿರ್ಗಾ ಆರಾಮಿಲ್ಲ. ಮತ್ತೆ ಒಂದ್ 2 ದಿನ ತಗೊಂಡು ಹೋಗಿ ಅದನ್ನ ಪೂರ್ತಿ ನಾಯಿ ಕೂಡ ಗುಣ ಆಯ್ತು. ಇದಾದ ನಂತರ ನಾನು ಅರುಣ್ ನೆರಳಿ ಅಂತ ಹೇಳಿ ಒಬ್ರಿಗೆ ಮೊನ್ನೆ ರೀಸೆಂಟ್ಲಿ 1 ತಿಂಗಳ ಹಿಂದೆ ಕೊಟ್ಟಿದ್ದೆ. ಅವ್ರಿಗೆ ಕಣ್ಣೆಲ್ಲ ಸ್ವಲ್ಪ ಉಬ್ಬಿ ಕಣ್ಣೆಲ್ಲ ಚಿಕ್ಕದಾಗ್ಬಿಟ್ಟು ಬಹಳ ಪೇನ್ ಆಗ್ತಿತ್ತು. ಸೊ ಅದು ಕೂಡ ಅವ್ರಿಗೆ ಕಡಿಮೆ ಆಗಿದೆ. ಈ ರೀತಿ ನಾನು ಸಾಕಷ್ಟು ಜನಗೆ ನೋಡಿದಾಗ ಬೆನ್ನು, ಆಮೇಲೆ ಕೆಲವೊಂದ್ ಜನರಿಗೆ ನೀ ಪೇನ್ ಎಲ್ಲ ಬಹಳಷ್ಟಿತ್ತು. ಸೊ ಸುಮಾರು ಜನ ಇದನ್ನ ಬೆನಿಫಿಟ್ ತಗೋತಾ ಇದ್ರೆ, ನನಗೂ ಜಾಸ್ತಿ ನಂಬಿಕೆ ಬಂದ್ಮೇಲೆ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ನನ್ನಲ್ಲೂ ಕೂಡ ಜಾಸ್ತಿ ಚೇಂಜಸ್ ಆಗಿದೆ. ಸೊ ಇಷ್ಟೊಂದೆಲ್ಲ ಇದಾಗಿದ್ದಕ್ಕೆ ಸಪೋರ್ಟ್ ಅಂದ್ರೆ ನಮ್ಗೆ ಶಿವಯೋಗಿ ಸರ್ ಅವರು ಚಕ್ರದ ಬಗ್ಗೆ ಹೇಳಿದ್ಮೇಲೆ ನನಗೆ ಜಾಸ್ತಿ ಅನುಭವ ಆಯ್ತು. ಸೊ ಹೀಲಿ ಒಂದು ಡಿವೈನ್ ಡಿವೈಸು ಮತ್ತೆ ಈಗಿನ ಸೈಂಟಿಫಿಕ್ ಇದ್ರೊಳಗೆ ನಾನು ಕಂಪ್ಯೂಟರ್ ಫೀಲ್ಡ್ ಇದ್ರು ಕೂಡ ಇಂಥ ಒಂದು ಡಿವೈಸ್ ಇದೆ ಅಂತ ಗೊತ್ತೇ ಇರ್ಲಿಲ್ಲ. ಬಟ್ ಈಗ ಯೂಸ್ ಮಾಡ್ತಾ ನನಗೆ ಸಾಕಷ್ಟು ಜನಕ್ಕೆ ಹೇಳ್ಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ಬಂದಿದೆ. ಥ್ಯಾಂಕ್ಸ್ ಟು ಹೀಲಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಉಮೇಶ್ ಅವರೇ. ಈಗ ಉಮೇಶ್ ಅವರು ಅವರ ಬಗ್ಗೆ ಹೇಳ್ತಾ ಇದ್ರು, ನೆರಳಿ ಅರುಣ್ ಅವ್ರದ್ದು. ಅವ್ರಿಗೆ ನಾ ಸ್ವತಃ ನೋಡಿದ್ದೇನೆ. ಅವರಲ್ಲಿ ಆಕ್ಚುಲಿ ಒಂದ್ ಕಣ್ಣು ಬ್ಲಿಂಕ್ ಆಗ್ತಾ ಇತ್ತು. ಅರುಣ್ ನೆರಳಿ ಅವ್ರ ಕಣ್ಣು ಒಂದ್ ಸೈಡ್ ಬ್ಲಿಂಕ್ ಆಗ್ತಾ ಇದ್ದದ್ದು. ಅದು ಬ್ಲಿಂಕ್ ಆಗೋದು ಒಂದು ವೆರಿ ಆಡ್ ಸಿಚುವೇಶನ್, ಯಾರದೇ ಜೊತೆ ಮಾತಾಡುವಾಗ ಟಫ್ ಸಿಚುವೇಶನ್. ಆದ್ರೆ ಈಗ ಅದು ಕಂಫರ್ಟಬಲ್ ಆಗಿರೋದ್ರಿಂದ ಅವ್ರಿಗೆ ತುಂಬಾ ಖುಷಿ ಆಗಿದೆ. ಯಾಕಂದ್ರೆ ಅನ್ಬಿಲಿವೇಬಲ್, ಏನೆಲ್ಲ ಪ್ರಯತ್ನ ಮಾಡಿದ್ರು ಅದು ಬ್ಲಿಂಕ್ ಆಗ್ತಾ ಇರೋದು
ಆ ವರ್ಡ್ ಸಿಚುವೇಶನ್ ಫೇಸ್ ಮಾಡೋದು ಅಂತದನ್ನ ಅವರು ಓವರ್ಕಮ್ ಮಾಡ್ಲಿಕ್ಕೆ ಹೀಲಿಂಗ್ ಹೆಲ್ಪ್ ಆಗಿರೋದನ್ನ ನಾನು ಡೈರೆಕ್ಟ್ಲಿ ಅವ್ರಿಗೆ ಇಂಟ್ರಾಕ್ಟ್ ಮಾಡಿ ನೋಡಿದ್ದೇನೆ. ಧನ್ಯವಾದಗಳು ಉಮೇಶ್ ಅವರಿಗೂ ಹಾಗೂ ಅರುಣ್ ನೆರಳಿ ಅವರಿಗೂ. ಈಗ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಸರ್ ಹರೀಶ್, ಮಿಸ್ಟರ್ ಹರೀಶ್. ಹರೀಶ್ ಅವರೇ, ನಿಮ್ಮ ಅನುಭವವನ್ನ ಶೇರ್ ಮಾಡ್ಕೋಬಹುದು. ನಮಸ್ತೆ ಗುರುಜಿ, ನನ್ನ ಹೆಸರು ಹರೀಶ್ ಅಂತ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ. ನನಗೆ ಹೀಲಿ ಇಂಟ್ರೊಡ್ಯೂಸ್ ಮಾಡಿದ್ದು ಅಂಜನಾ ವಿಷ್ಣು ಮ್ಯಾಮ್. ನನಗೆ ಹೀಲಿ ಇಂಟ್ರೊಡ್ಯೂಸ್ ಆದಾಗ ನಾನು ಬಹಳ ಲೋ ಸ್ಟೇಜ್ ಅಲ್ಲಿ, ಅಂದ್ರೆ ನನ್ನ ಎನರ್ಜೀಸ್ ಎಲ್ಲ ಬಹಳ ಲೋ ಇತ್ತು. ಹಾಗೆ ನಾನು ಸಾಕಷ್ಟು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಿದ್ದೆ. ಆ ಸಮಯದಲ್ಲಿ ನನಗೆ ಅಂಜನಾ ವಿಷ್ಣು ಮ್ಯಾಮ್ ಸ್ಪಿರಿಚುವಲ್ ಗುರು ಆಗಿ ನಾನು ಅವ್ರಿಗೆ ಸ್ವೀಕಾರ ಮಾಡಿದಾಗ ಹೀಲಿ ವಿಚಾರ ನನ್ನ ಗುರುಗಳು ಅಂಜನಾ ವಿಷ್ಣು ಮ್ಯಾಮ್ ಇಂದ ನನಗೆ ತಿಳಿಯಿತು. ದೆನ್ ಸ್ವಲ್ಪ ದಿನ ಆದ್ಮೇಲೆ ಹೀಲಿ ಪರ್ಚೇಸ್ ಮಾಡ್ಬೇಕು ಅಂತ ಮನಸ್ಸಾಗಿ ಅದನ್ನ ಪರ್ಚೇಸ್ ಮಾಡಿದ್ಮೇಲೆ ನನ್ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನಾನು ನೋಡಿದೆ. ಹಾಗೇನೆ ನನ್ನ ಲೇಟ್ ಮ್ಯಾರೇಜ್ ಆಗಿತ್ತು. ನನಗೆ ನನ್ನ ಮಿಸಸ್ಗೆ ಮಕ್ಕಳಾಗೋದಕ್ಕೆ ಸಾಕಷ್ಟು ತೊಂದರೆ ಇತ್ತು. ಆ ಸಮಯದಲ್ಲಿ ಹೀಲಿನ ನನ್ನ ಮಿಸಸ್ಗೆ ಯೂಸ್ ಮಾಡಿದಾಗ ನನಗೆ ಒಂದು ಮಗು ಆಗಿದೆ. ಐ ಆಮ್ ವೆರಿ ಹ್ಯಾಪಿ. ಹಾಗೆ ಸಾಕಷ್ಟು ನನ್ನ ಜೀವನದಲ್ಲಿ ಬದಲಾವಣೆಗಳು ಹಾಗೂ ನನ್ನ ಎನರ್ಜೀಸ್ ಬಹಳ ಮೇಲಕ್ಕೆ ಏರಿದೆ. ಹಾಗೂ ನನ್ನ ಪ್ರೊಫೆಷನ್ ಅಲ್ಲಿ ನಾನೊಬ್ಬ ಕಾನ್ಫಿಡೆಂಟ್ ಆಗಿ ಇವತ್ತು ಒಬ್ಬ ಒಳ್ಳೆ ಅಧಿಕಾರಿ ಅಂತ ಹೆಸರನ್ನ ಪಡೆದಿದ್ದೇನೆ. ಇದಕ್ಕೆಲ್ಲ ಕಾರಣ ಹೀಲಿ. ಹಾಗೆ ಹೀಲಿನ ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟ ನನ್ನ ಗುರುಗಳಾದ ಅಂಜನಾ ವಿಷ್ಣು ಮ್ಯಾಮ್ ಹಾಗೂ ತಮಗೆ, ಯಾಕೆಂದ್ರೆ ಮ್ಯಾಮ್ಗೆ ತಿಳಿಸ್ಕೊಟ್ಟಿದ್ದು ತಾವು ಗುರುಗಳೇ, ಶಿವಯೋಗಿ ಗುರುಗಳಿಗೆ ಹಾಗೂ ಅಂಜನಾ ವಿಷ್ಣು ಮ್ಯಾಮ್ ಅವ್ರಿಗೆ ನನ್ನ ಮನಸ್ಫೂರ್ತಿಯಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ತೆ. ಧನ್ಯವಾದಗಳು ಹರೀಶ್ ಅವರೇ. ಇದು ಒಂದು ಎಕ್ಸ್ಟ್ರಾರ್ಡಿನರಿ ಅನುಭವವನ್ನ ಹಂಚ್ಕೊಂಡಿದ್ದೀರಾ. ಎಲ್ಲರಿಗೂ ಪ್ರೇರಣೆ ಆಗುವಂತಹದ್ದು. ತಮ್ಮ ಲೈಫಲ್ಲಿ ಇನ್ನೂ ತುಂಬಾ ಒಳ್ಳೆಯದಾಗ್ಲಿ ಅಂತ ನಾವೆಲ್ಲ ಹಾರೈಸ್ತಾ ಈಗ ಮುಂದಿನ ಪಾರ್ಟಿಸಿಪೆಂಟ್ಗೆ ಇನ್ವೈಟ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಹ್ಯಾಂಡ್ ರೈಸ್ ಮಾಡಿರೋರು ಚಿದಾನಂದ್ ಕಡಗ್ಲಿ ಅವರು. ಎಲ್ಲರಿಗೂ ನಮಸ್ಕಾರ ಸರ್. ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ, ಹೇಳಿ. ಎಲ್ಲರಿಗೂ ನಮಸ್ಕಾರ. ನನಗೆ ಆಕ್ಚುಲಿ ನಾನು ಹುಬ್ಳಿಯಲ್ಲಿ ಇರೋದು. ನನಗೆ ಈ ಡಿವೈಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದವರು ವೀರೇಶ್ ಮತ್ತೆ ಶೈಲೇಂದ್ರ ಸರ್. ಈ ಡಿವೈಸ್ ನ ಸ್ಪೆಷಲಿ ನಾನು ತಗೊಂಡಿರೋ ಉದ್ದೇಶ ಏನಂತಂದ್ರೆ, ನನ್ನ ಒಬ್ನು ಮಗ ಇದ್ದಾನೆ, 8 ವರ್ಷ ಅವನಿಗೆ. ಈ ಸಫರಿಂಗ್ ವಿತ್ ADHD. ಸೊ ಅವನಿಗೋಸ್ಕರ ಆಕ್ಚುಲಿ ನಾನು ಈ ಡಿವೈಸ್ ಅನ್ನ ಪರ್ಚೇಸ್ ಮಾಡಿರೋದು. ಸೊ ಸ್ಟಾರ್ಟಿಂಗ್ ಅಲ್ಲಿ ಒಂದು 15 days ಕಂಟಿನ್ಯೂಸ್ ಆಗಿ ಗೋಲ್ಡ್ ಸೈಕಲ್ ನ ರನ್ ಮಾಡಿದೆ. ಸೊ ಆಮೇಲೆ ಆಲ್ ಹೀಲಿ ಪ್ರೋಗ್ರಾಮ್ ಅಲ್ಲಿ ಅವ್ನು ಏನ್ ಎನಲೈಸಸ್ ಬಂದ್ಮೇಲೆ ಅದೇನ್ ಪ್ರೋಗ್ರಾಮ್ಸ್ ಬರುತ್ತೆ ಅಂತ ರನ್ ಮಾಡ್ತಾ ಇದ್ದೆ. ಸೊ ಸ್ಪೆಷಲಿ ಅದು ಎನಲೈಸ್ ಮಾಡಿದಾಗ ಕೆಲವೊಂದು ಪ್ರೋಗ್ರಾಮ್ಸ್ ಬರ್ತಾ ಇತ್ತು ಅವ್ನಿಗೆ ರಿಲೇಟೆಡ್, ಸ್ಪೆಷಲಿ ಲೈಕ್ ಮೆಂಟಲ್ ಬ್ಯಾಲೆನ್ಸ್ ಆಗಲಿ, ಡೀಪ್ ಸೈಕಲ್ ಆಗಲಿ, ಸೊ ಲರ್ನಿಂಗ್ ಪ್ರೋಗ್ರಾಮ್ಸ್. ಸೊ ಸರ್ಟನ್ ಪ್ರೋಗ್ರಾಮ್ಸ್ ಬರ್ತಾ ಇತ್ತು. ಸೊ ಅದನ್ನೇ ನಾನು ರನ್ ಮಾಡ್ತಾ ಇದ್ದೀನಿ. ಈಗ ಜಸ್ಟ್ ಒಂದೂವರೆ ತಿಂಗಳಿಂದ ನಾನು ಡಿವೈಸ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಅದರಲ್ಲಿ ನನಗೆ ಸ್ಪೆಷಲಿ ಅವನಿಗೆ ಕೆಲವೊಂದು ಪ್ಯಾರಾಮೀಟರ್ಸ್ ಅಲ್ಲಿ ನಾನು ಎನಲೈಸ್ ಮಾಡಿದಾಗ ಕೆಲವೊಂದು ಏರಿಯಾಸ್ ಅಲ್ಲಿ ಅವ್ನಿಗೆ ಇಂಪ್ರೂವ್ಮೆಂಟ್ ನಾನು ನೋಡ್ತಾ ಇದ್ದೀನಿ. ಸ್ಪೆಷಲಿ ಇವಾಗ ಜಸ್ಟ್ ನಿನ್ನೆನೆ ನನಗೆ ಅವ್ನ ಸ್ಕೂಲಿಂದ ಒಂದು ಕಮೆಂಟ್ಸ್ ಬಂತು. ಸರ್ ಯಾಕೋ ಗೊತ್ತಿಲ್ಲ, ಲಾಸ್ಟ್ ಒಂದು 15 days ಇಂದ ತುಂಬಾ ಆಕ್ಟಿವ್ ಆಗಿದ್ದಾನೆ. ಆಮೇಲೆ ಅವ್ನ ಮಾತು ಆಕ್ಚುಲಿ ಅವನು ಕೆಲವೊಂದು ವರ್ಡ್ಸ್ ಅಷ್ಟೇ ಯೂಸ್ ಮಾಡ್ತಾ ಇದ್ದ. ಸ್ಪೆಸಿಫಿಕಲಿ ಏನಾದ್ರು ಬೇಕಂತಂದ್ರೆ ಅದು ಒಂದೇ, ಹಿ ಈಸ್ ನಾಟ್ ಏಬಲ್ ಟು ಡೂ ಎನಿ ಸೆಂಟೆನ್ಸ್. ಬಟ್ ಇವಾಗ ಲಾಸ್ಟ್ ಒಂದು 15 days ಇಂದ ಅಥವಾ 1 month ಇಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸೊ ಹಿ ಈಸ್ ಏಬಲ್ ಟು ಡೂ ಸರ್ಟನ್ ವರ್ಡ್ಸ್, ಮೀನ್ಸ್ ಸೆಂಟೆನ್ಸ್ ಮಾಡ್ಲಿಕ್ಕೆ ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ. ಆಮೇಲೆ ಅವನ ಆಕ್ಟಿವ್ನೆಸ್, ಅವನ ಚುರುಕ್ತನ ಆಗ್ಲಿ, ಆಮೇಲೆ ಅವನದು ಕೆಲವೊಂದು ಇಂಪ್ರೂವ್ಮೆಂಟ್ ಅನ್ನು ನೋಡ್ತಾ ಇದ್ರೆ ನನಗೆ ಒಂದು ವಂಡರ್ ಆಗ್ತಾ ಇದೆ. ಜಸ್ಟ್ ಐ ಆಮ್ ಕೋರಿಲೇಟಿಂಗ್ ವಿತ್ ದಿಸ್ ಹೀಲಿ. ಅವನದು ಪ್ರೋಗ್ರೆಸ್ ಮೇಲೆ ವರ್ಕ್ ಮಾಡ್ತಾ ಇದೀವಿ ತುಂಬಾ ವರ್ಷದಿಂದ. ಬಟ್ ಇವಾಗ ಈ ಹೀಲಿ ಯೂಸ್ ಮಾಡ್ದಾಗಿಂದ ಒಂದು 15 days ಅಲ್ಲಿ ಕೆಲವೊಂದು ಇಂಪ್ರೂವ್ಮೆಂಟ್ ನಾವು ಕಂಡಿರ್ಲಿಲ್ಲ ಮೊದಲು. ಸೊ ಅದನ್ನ ನಾನು ಕಂಪೇರ್ ಮಾಡಿದಾಗ ಕೆಲವೊಂದು ಏರಿಯಾಸ್ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ವಿ ಆರ್ ವೆರಿ ಹ್ಯಾಪಿ. ಸ್ಪೆಷಲಿ ಅವ್ನು ಮಾತಾಡ್ಲಿಕ್ಕೆ ಕೆಲವೊಂದು ವರ್ಡ್ಸ್ ಯೂಸ್ ಮಾಡ್ತಾನೆ, ನಮಗೆ ಒಂಥರ ವಂಡರ್ಫುಲ್ ಆಗುತ್ತೆ.
ಸೆಂಟೆನ್ಸ್ ಯೂಸ್ ಮಾಡಿದಾಗ ಜಸ್ಟ್ ನಾವೇ ಏನಪ್ಪ ಒಂದು ಖುಷಿ ಆಗತ್ತೆ, ಅವನು ಈ ತರ ಎಲ್ಲ ಮಾತಾಡ್ಲಿಕ್ಕೆ ಬರುತ್ತಾ ಇವನಿಗೆ ಅಂತ. ಸೊ ಐ ವಾಸ್ ವೆರಿ ಹ್ಯಾಪಿ. ಅದೊಂದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಎರಡನೇದ್ದು ಏನಂತಂದ್ರೆ, ನಾನು ಶಿವಯೋಗಿ ಸರ್ ಹತ್ರ ಒಂದ್ಸಾರಿ ಭೇಟಿಯಾಗಿದ್ದೆ. ನಮ್ಮ ವೀರೇಶ್ ಅವರು ಭೇಟಿ ಆದಾಗ ನಮ್ದು ಸಿಸ್ಟರ್ದು ಒಂದು ಮ್ಯಾರೇಜ್ ಡಿಲೇ ಆಗಿತ್ತು, ಅವ್ರದ್ದು ವೆಡ್ಡಿಂಗ್ ಡಿಲೇ ಆಗಿದೆ. ಸೊ ಅದಕ್ಕೆ ಏನಾದ್ರು ರಿಲೇಟೆಡ್ ಏನಾದ್ರು ಮಾಡ್ಬೋದಾ ಅಂತೇಳಿ. ಸೊ ಶಿವಯೋಗಿ ಸರ್ ನಮಗೆ ಒಂದು ಗುರುಗಳು ಒಂದು 2-3 ಪ್ರೋಗ್ರಾಮ್ಸ್ ಹೇಳಿದ್ರು, ಒಂದು ರನ್ ಮಾಡಿ 21 ಡೇಸು ಏನಾದ್ರು ರಿಸಲ್ಟ್ ಬರುತ್ತೆ ಅಂತೇಳಿ. ಸೊ ನಾನು ಅವತ್ತು ನಮ್ಮ ಸಿಸ್ಟರ್ಗೆ ಫೋನ್ ಮಾಡಿ ಹೇಳಿದೆ, ಒಂದೇನೋ ಒಂದು ಮ್ಯಾಜಿಷಿಯನ್ ಹೇಳ್ತಾರಲ್ಲ ಆ ಥರ 21 ಡೇಸ್ ಅಲ್ಲಿ ವೇಟ್ ಮಾಡು, ನಿನಗೆ ಚಲೋ ಮೀನ್ಸ್ ಏನಾದ್ರು ಒಂದು ಚಲೋ ಪ್ರಪೋಸಲ್ ಬರ್ಬೋದು ಅಂತೇಳಿ. ನೀ ಏನ್ ಮ್ಯಾಜಿಕ್ ಮಾಡ್ತೀಯ ಅಂತೇಳಿ. ಇಲ್ಲ ನೋಡು, ವೇಟ್ ಮಾಡು ಅಂತೇಳಿ. ಸೊ ಲಾಸ್ಟ್ ಆಯ್ತು, ಒಂದು 20-25 ಡೇಸ್ ಆಯ್ತು ನಾನು ರನ್ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ಲಿ. ಕೆಲವೊಂದು ವಿತ್ ಕೋಚ್ ಆಲ್ಸೋ ಐ ಆಮ್ ಯೂಸಿಂಗ್ ಇಟ್. ಲಾಸ್ಟ್ 7 ಡೇಸ್ ಬ್ಯಾಕ್ ಶಿ ಗಾಟ್ ಅ ಪ್ರಪೋಸಲ್ ಅಂಡ್ ದೇ ಲೈಕ್ಡ್ ಇಟ್. ಅದು ಪ್ರೊಸೆಸ್ ಮುಂದುವರಿತಾ ಇದೆ. ಸೊ ಇಟ್ಸ್ ಅ ವಂಡರ್ಫುಲ್, ಇಟ್ಸ್ ಅ ಮಿರಾಕಲ್ ಐ ಕ್ಯಾನ್ ಸೇ. And thank you for this Healy who had introduced me. Thank you so much. ಧನ್ಯವಾದಗಳು ಚಿದಾನಂದ ಅವರೇ. ಬಹಳಷ್ಟು ನಿಮ್ಮ ಜೀವನದಲ್ಲಿ ಉತ್ಸಾಹ, ಸಂತೋಷವನ್ನು ಹೇಳಿ ತಂದುಕೊಟ್ಟ ಒಂದು ಮಾಹಿತಿಯನ್ನು ಶೇರ್ ಮಾಡ್ಕೊಂಡದ್ದಕ್ಕೆ ನಿಮ್ಮ ಜೀವನ ಅಷ್ಟೇ ಅಲ್ಲ, ನಿಮ್ಮ ಸಿಸ್ಟರ್ ಜೀವನದಲ್ಲಿ ಇಂಥ ಒಂದು ದೊಡ್ಡ ಬದಲಾವಣೆ ಬರ್ತಾ ಇರೋದು ನಮಗೂ ದೊಡ್ಡ ಸಂತೋಷ. ಮತ್ತು ಈ ಒಂದು ಅನುಭವದ ಆಧಾರದ ಮೇಲೆ ಇನ್ನೂ ಅನೇಕರ ಜೀವನದಲ್ಲಿ ಪರಿವರ್ತನೆಗಳನ್ನ ಅವರುಗಳು ಕಾಣಲಿ. ಇದು ಆರೋಗ್ಯ ಒಂದೇ ಅಲ್ಲ, ಇಷ್ಟೆಲ್ಲಾ ವಿಷಯಗಳಲ್ಲಿ ಎಷ್ಟು ನಮ್ಮ ಜೀವನ ಪರಿವರ್ತನೆ ಮಾಡುವಂತ ಸಾಮರ್ಥ್ಯ ಹೀಲಿಗಿದೆ ಅನ್ನೋದನ್ನ ನಿಮ್ಮೆಲ್ಲರ ಒಂದು ಅನುಭವದಲ್ಲಿ ನಮ್ಗೆ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಇದೆ. ಪ್ರತಿಯೊಂದು ಅನುಭವನೂ ಒಬ್ಬರಿಗೆ ಬಂದಿರೋದಿಲ್ಲ. ಎಲ್ಲರ ಒಂದು ಬೇರೆ ಬೇರೆ ಅನುಭವಗಳನ್ನ ಕೇಳ್ತಾ ಹೋದಾಗ ಓವರ್ ಆಲ್ ಹೀಲಿ ಎಷ್ಟು ಅದ್ಭುತಗಳನ್ನ ಮಾಡಬಲ್ಲದು, ಇದು ನಮಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗೋದು, ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದು, ಪ್ರೇರಣೆ ಆಗ್ಲಿಕ್ಕೆ ಸಾಧ್ಯ ಆಗೋದು. ಸೊ ಇಂತಹ ಒಂದು ಅದ್ಭುತ ಟೆಸ್ಟಿಮನಿ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಈಗ ಮುಂದಿನ ಪಾರ್ಟಿಸಿಪೆಂಟ್ ಶಿವಶಂಕರ್ ಅವರು. ನಮಸ್ಕಾರ ಸರ್. ನಮಸ್ಕಾರ. ಸರ್, ಶಿವಶಂಕರ್ ಅಂತ ಹೇಳಿ. ಆಕ್ಚುಲಿ ನಾನು ಸೆಲ್ಫ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಚೇತನ್ ಸರ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಈ ತರದ್ದೊಂದು ಡಿವೈಸ್ ನ ನನಗೆ ಪರಿಚಯ ಮಾಡ್ಕೊಟ್ಟಿದ್ದೆ ಅವರು. ಈ ಒಂದು ಡಿವೈಸ್ ನ ಅವ್ರು ಪರಿಚಯ ಮಾಡಿಸ್ಕೊಟ್ಟಿಲ್ಲ ಅಂದಿದ್ರೆ ನನ್ನ ಜೀವನದಲ್ಲಿ ಫೇಲ್ಯೂರ್ ಆಗಿ ಇನ್ನು ಜೀವನದಲ್ಲಿ ಮುಂದಕ್ಕೆ ಯಾವುದೇ ದಾರಿ ಇಲ್ಲ, ನಾವು ಇರೋ ಕರ್ಮಗಳೆಲ್ಲ ಹೀಗೆ ಅನುಭವಿಸ್ಬೇಕೇನೋ ಅಂತ ಗೊತ್ತಿರ್ಬೇಕಾದ್ರೆ ಈ ಒಂದು ಡಿವೈಸ್ ನ ನಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಬಟ್ ಅದನ್ನ ನಾವು ಯಾವಾಗ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಆಕ್ಚುಲಿ ನನಗೆ ಒಂದು ಬ್ಲಾಕ್ ಮ್ಯಾಜಿಕ್ ಎಫೆಕ್ಟ್ ಇಂದ ಏನಾಗಿತ್ತು ಅಂತಂದ್ರೆ 1.5 ವರ್ಷ ಆಲ್ಮೋಸ್ಟ್ ನನಗೆ ಲೂಸ್ ಮೋಷನ್ ಆಗ್ತಾ ಇತ್ತು. ಹೊರಗಡೆ ನಾವು, ಯಾಕೆಂದ್ರೆ ನಮ್ದು ಫೀಲ್ಡ್ ವರ್ಕ್ ಆಗಿರೋದ್ರಿಂದ ನಾವು ಹೊರಗಡೆನೆ ಊಟ ಮಾಡ್ಬೇಕಿತ್ತು. ಅದ್ರ ಜೊತೆಗೆ ಎಲ್ಲಿ ಊಟ ಮಾಡಕ್ಕೂ ಕೂಡ ಆಗ್ತಾ ಇರ್ಲಿಲ್ಲ. ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡ್ಬೇಕು ಅಂತಂದ್ರೆ ಭಯ ಬರೋದು, ಏನಪ್ಪ ಈ ತರ ಹಿಂಗ್ ಊಟ ಮಾಡ್ಬಿಟ್ರೆ ಎಲ್ಲಿ ನಾನು ಹೋಗ್ಬೇಕು, ಎಲ್ಲಿ ಇದಾಗತ್ತೆ ಅಂತ ಹೇಳಿ. ಬೆಂಗಳೂರು ಸಿಟಿನಲ್ಲಿ ಕೆಲಸ ಮಾಡ್ಬೇಕಂದ್ರೆ ತುಂಬಾ ಅಷ್ಟು ಡಿಫಿಕಲ್ಟ್ ಇತ್ತು. ಆಗಿರ್ಬೇಕಾದಾಗ ಇದೊಂದು ಡಿವೈಸ್ ನ ತಗೊಂಡಾಗ ವಿತಿನ್ 15-20 ಡೇಸ್ ಅಲ್ಲಿ ನನಗೆ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಇದಕ್ಕೂ ಮುಂಚೆ ಇದನ್ನ ಬ್ಲಾಕ್ ಮ್ಯಾಜ್ ಎಫೆಕ್ಟ್ ನ ತಗ್ಸ್ಬೇಕಂತ ಹೇಳಿ ಸುಮಾರು ಕಡೆ ಚೇತನ್ ಸರ್ ಕಡೆನೆ ಟ್ರೈ ಆಗಿತ್ತು. ಏನೇ ಮಾಡಿದ್ರು ಒಂದು ಸ್ವಲ್ಪ ದಿನ ಮಾತ್ರ ಇರ್ತಾ ಇತ್ತು, ಮತ್ತೆ ಅಮಾವಾಸ್ಯೆ ಬಂತು ಅಂದ್ರೆ ಅದ್ ಮತ್ತೆ ಚೇಂಜಸ್ ಆಗ್ತಾ ಇತ್ತು. ಅವರೇ ಏನ್ ಮಾಡಿದ್ರು ಅಂದ್ರೆ ಇದೊಂದು ರನ್ ಮಾಡಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ಕೆಲವರು ನಮ್ ಸ್ಫೂರ್ತಿ ಮೇಡಮ್ ಇರ್ಬೋದು, ಪವನ್ ಸರ್ ಇರ್ಬೋದು, ಶಿವಯೋಗಿ ಸರ್ ಕಡೆಯಿಂದ ನಾನು ಇದನ್ನ ಏನ್ ಪ್ರೋಗ್ರಾಮ್ ನ ರನ್ ಮಾಡ್ಬೇಕಂತ ಹೇಳಿ ಕಂಟಿನ್ಯೂ ಆಗಿ ನಾ ರನ್ ಮಾಡಿದಾಗ ಆ ಒಂದು ಪ್ರಾಬ್ಲಮ್ ಸಾಲ್ವ್ ಆಯ್ತು. ಈ ಪ್ರಾಬ್ಲಮ್ ಅಲ್ದೇನೆ ನಮ್ಮ ಫ್ಯಾಮಿಲಿ ಕೂಡ ತುಂಬಾ ಹೆಲ್ಪ್ ಆಗಿದೆ. ನಮ್ಮ ಮಗನಿಗೂ ಕೂಡ ಇದನ್ನ ಪ್ರೋಗ್ರಾಮ್ ನ ರನ್ ಮಾಡಿದೀವಿ. ನಮ್ಮ ತಾಯಿಗೆ ಆಕ್ಚುಲಿ ಕಿಡ್ನಿ ಕ್ರಿಯೇಟಿನ್ ಇತ್ತು, ಅವ್ರಿಗೂ ಕೂಡ ನಾ ಈ ಪ್ರೋಗ್ರಾಮ್ ನ ರನ್ ಮಾಡದ್ಮೇಲೆ ಅವ್ರಿಗೆ ಒಂದು ಲೆವೆಲ್ ಬಂದಿದೆ. ಹೆಚ್ಚು ಕಡಿಮೆ ಅವ್ರಿಗೆ ಯಾವಾಗ್ಲೂ ಒಂದು 2 ಮಂತ್ಸ್ 1 ಮಂತ್ಸ್ ಒಂದ್ಸಾರಿ ಅವ್ರಿಗೆ ಹಾಸ್ಪಿಟಲ್ ಅಲ್ಲಿ ಫಾಲೋ ಅಪ್ ಇರ್ತಿತ್ತು. ಬಟ್ ಇವಾಗ ಆಲ್ಮೋಸ್ಟ್ 4 to 5 ಮಂತ್ಸ್ ಆಗ್ತಾ ಇದೆ.
ಕ್ರಿಯೇಟಿನ್ ನಾರ್ಮಲ್ ಆಗಿರೋದು ಮತ್ತೆ ಕಾಲು ಊದ್ಕೊಳ್ಳೋದ್ರಿಂದ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ ಅಂತ ಇರೋದ್ರಿಂದ ಅವ್ರನ್ನ ಹಾಸ್ಪಿಟಲ್ ಫಾಲೋ ಅಪ್ ಕೂಡ ಮಾಡಿಲ್ಲ. ಜಸ್ಟ್ ಒಂದು BP ಟ್ಯಾಬ್ಲೆಟ್ಸ್ ಏನಿದೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಸಿಸ್ಟರ್ಗೆ ಲಿವರ್ ಪ್ರಾಬ್ಲಮ್ಸ್ ಇತ್ತು, ಅವರಿಗೆ ರನ್ ಮಾಡಿದಾಗ ವಿತಿನ್ 10 to 15 days ಅಲ್ಲಿ ರಿಸಲ್ಟ್ ನ ನೋಡಿದೀನಿ. ಮತ್ತೆ ನನ್ನ ಕ್ಲೋಸ್ ಫ್ರೆಂಡು ಪಕ್ಕದ ಮನೆಯಲ್ಲೇ ಜ್ವರ ಬಂದಿತ್ತು. ಅವನು ಯಾವಾಗ್ಲೂ ನೆಗಡಿನೆಲ್ಲ ಮಳೆನೆಲ್ಲ ನೆನ್ಕೊಂಡ್ಬಿಟ್ಟು ಜ್ವರ ಇದೆ ಅಂತ ಹೇಳಿ 2-3 ಸರಿ ಅವ್ನು ಮಲ್ಬಿಡ್ತಿದ್ದ. ಜಸ್ಟ್ ಅವನ್ಗೆ ಇದ್ರ ಹೀಲಿ ಅಂದ್ರೆ ಏನು, ಇದ್ರ ಡಿವೈಸ್ ಅಂದ್ರೆ ಏನು, ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಾ ಏನ್ ಮಾಡ್ತಿದ್ದೆ, ಒಂದು ನೈಟ್ ಅಲ್ಲಿ ಹೋಗ್ಬಿಟ್ಟು ಅವ್ನ ಕೈಗೆ 2 ಕೈಗೂ ಬ್ರಾಸ್ಲೆಟ್ ಹಾಕ್ಬಿಟ್ಟು ಕೊಟ್ಬಿಟ್ಟು ಇನ್ನೊಂದು 1 hour ಬಿಟ್ಬಿಟ್ಟು ಮೊಬೈಲ್ ಮತ್ತೆ ಇದು 2 ತಂದು ಕೊಟ್ಬಿಡು ಅಂತಿದೆ. ಅವ್ನು ಅದೇ ತರ ಮಾಡಿ ಬೆಳಗಾಗೋತ್ತಿಗೆ ಅವನು ಯಾವಾಗ್ಲೂ ಒಂದು ಸಾರಿ ಜ್ವರ ಬಂತು ಅಂದ್ರೆ ಮಿನಿಮಮ್ 1 week ಅವನು ಹಾಸ್ಪಿಟಲ್ ಸೆಟ್ಲ್ ಆಗ್ತಾ ಇದ್ದ. ಬಟ್ ಇವಾಗ ಏನಾಯ್ತು ಅಂದ್ರೆ ವಿತಿನ್ 1 day ನಲ್ಲೇ ಅವನು ರಿಕವರ್ ಆಗಿದ್ದಾನೆ. ಅದು ತುಂಬಾ ವಿಷಯ. ಅದ್ರ ಜೊತೆಗೆ ನಾನು ನನ್ನ ಕಡೆಯಿಂದ ಒಂದು 3-4 ಜನಕ್ಕೆ ರೆಫರ್ ಆಗಿದೆ. ಅವ್ರಿಗೆ ಎಲ್ರಿಗೂ ತುಂಬಾನೇ ಹೆಲ್ಪ್ ಆಗಿದೆ. ವಿತ್ ಈ ಡಿವೈಸ್ ಇಂದ ಬರೀ ಆರೋಗ್ಯ ಒಂದೇ ಅಲ್ಲ, ಅವರ ಪೂರ್ವ ಜನ್ಮದ ಕರ್ಮಗಳು ಏನಿದೆ ಅದನ್ನ ಕ್ಲಿಯರ್ ಮಾಡ್ಕೊಂಡು ಒಂದು ಪಾತ್ನ ಮಾಡ್ಕೊಡುತ್ತೆ, ಒಂದು ದಾರಿನ ತೋರಿಸ್ಕೊಡುತ್ತೆ. ಆ ದಾರಿನಲ್ಲಿ ಹೋಗೋದ್ರಿಂದ ಅವರ ಎಷ್ಟೋ ಪ್ರಾಬ್ಲಮ್ಸ್ಗಳು ಸುಮಾರು ಒಂದು 3 ವರ್ಷ 4 ವರ್ಷದಿಂದನೂ ಸಫರ್ ಪಡ್ತಾ ಇದ್ದು ಅದರಿಂದ ಯಾವುದೇ ರೀತಿ ಉಪಯೋಗ ಆದಾಗ ಜನಗಳು ಅವ್ರಿಗೆ ಬೇಕಾದಂತ ಜನಗಳು ಆ ಪ್ರಾಬ್ಲಮ್ ಸಾಲ್ವ್ ಹೋಗಿ ತನಗ್ ತಾನೇನೆ ದಾರಿ ಮಾಡಿಕೊಟ್ಟು ತನಗ್ ತಾನೇನೆ ಎಲ್ಲರೂ ಬಂದು ಅದನ್ನ ಉಳಿಸ್ಕೊಂಡಿರುವಂತದ್ದು ಸಾಕಷ್ಟಿದೆ. ಅದನ್ನ ವೈಯಕ್ತಿಕವಾಗಿ ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡಿರುವಂತ ಒಂದಿಬ್ರು ಇದ್ದಾರೆ. ಅವರೇ ವೈಯಕ್ತಿಕವಾಗಿ ಅದನ್ನ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಕ್ಚುಲಿ ಅವಿನಾಶ್ ಅವರು ಹೇಳಿದ್ದು ನಮ್ಗೆ ತುಂಬಾ ಖುಷಿ ಆಯ್ತು. ಅವ್ರಿಗೆ ತುಂಬಾ ಫಾಲೋ ಅಪ್ ಮಾಡಿದ್ವಿ. ಅವರು ಕೂಡ ಒಂದು 4 ದಿನಕ್ಕೆ 5 ದಿನಕ್ಕೆ ಒಂದ್ಸರಿ ಕಿಡ್ನಿ ಡಯಾಲಿಸಿಸ್ ಮಾಡ್ತಾ ಇದಾರೆ. ಇಲ್ಲಿ ಯಾರ್ಯಾರೆಲ್ಲ ಹೊಸದಾಗಿ ಕರೆದಿದ್ದೀರ ಅವರೆಲ್ಲ ದಯವಿಟ್ಟು ಈಲಿ ಯೂಸ್ ಮಾಡಿ. ಈ ಈಲಿ ಯೂಸ್ ಮಾಡಿದ್ರೆ ಇದೊಂದು ನಿಮ್ಮ ಲೈಫ್ ಅಲ್ಲಿ ಒಂದು ದೇವರ ಒಂದು ಅನುಗ್ರಹನ ನೀವು ತಗೊಂಡಂಗಿರತ್ತೆ. ಅದನ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಧನ್ಯವಾದಗಳು. ಇಷ್ಟೆಲ್ಲ ಒಳ್ಳೆಯ ಫಲಿತಾಂಶಗಳನ್ನ ಪಡೆದುಕೊಂಡಿದ್ದೇನೆ ಹಾಗೂ ಧೈರ್ಯದಿಂದ ಎಲ್ಲ ಶೇರ್ ಮಾಡ್ಕೊಂಡು ಬೇರೆ ಪ್ರೇರಣೆ ಆಗಿದ್ದೀನಿ. ನಿಮ್ಮ ಜೀವನದಲ್ಲಿ ಇನ್ನೂ ಬಹಳ ಒಳ್ಳೆಯ ಅವಕಾಶಗಳು ಸಿಗಲಿ. ಈಗ ಮುಂದಿನ ಪಾರ್ಟಿಸಿಪೆಂಟ್ ಬಂದು HD ಮಂಜುನಾಥ್. ಹಲೋ ಸರ್, ನಮಸ್ಕಾರ ಎಲ್ರಿಗೂ. ಮಂಜುನಾಥ್ ಅವ್ರು ಕೇಳ್ತಾ ಇದೆ, ಹೇಳಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಾನು ಆಕ್ಚುಲಿ 25 years ಇಂದ ನಾನು ಪ್ರಾಣಿ ಕಿಲ್ಲರು. ಸುಮಾರು ಕಡೆ ಜನಗಳಿಗೆಲ್ಲ ಪರಿಚಯ ಇದ್ದು ನಾನೆಲ್ಲ ಡಿಸ್ಟೆನ್ಸ್ ಸೀಲಿಂಗ್ ಅಲ್ಲಿ ಜಾಸ್ತಿ ಪ್ರಾಣಿ ಕೀಲ್ ಮಾಡ್ತಾ ಇದ್ದೆ. ಬಟ್ ಈ ಡಿವೈಸ್ಗೆ ನನಗೆ ಇಂಟ್ರೊಡ್ಯೂಸ್ ಮಾಡಿದವ್ರು ನಮ್ಮ ಶಿವಶಂಕರ್ ಮತ್ತೆ ಚೇತನ್ ಸರ್ ಅವರು. ನಾವು ಅದ್ರ ಬಗ್ಗೆ ಸುಮಾರು 1-2-3 ತಿಂಗಳು ತಿಳ್ಕೊಂಡಾದ್ಮೇಲೆ ನಾನೇನ್ ಮಾಡಿದೆ, ಇದು ಡಿವೈಸ್ ನ ಪರ್ಚೇಸ್ ಮಾಡಿ ನಾನು ನಮ್ಮ ಫ್ಯಾಮಿಲಿ ಮತ್ತೆ ನಮ್ಮದು ಮಾತ್ರ ಯೂಸ್ ಮಾಡ್ಕೊಂಡು ಸ್ವಲ್ಪ ದಿವಸ ಅದ್ ನೋಡಿದಾಗ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಗೋದು. ನಾವೇನ್ ಅಂದ್ಕೊಂತಿದ್ವೋ ಅದಕ್ಕಿಂತ ಡಬಲ್ ರಿಸಲ್ಟ್ ಬರಕ್ ಶುರುವಾಯ್ತು. ಬಟ್ ನನ್ನ ಹಳೆ ಕ್ಲೈಂಟ್ಸ್ ಬೇಕಾದಷ್ಟು ಜನ ಇದ್ರು. ಅವ್ರದ್ದೆಲ್ಲ ಫೋಟೋ ತರ್ಸ್ಕೊಂಡು ಡಿಸ್ಟೆನ್ಸ್ ಸೀಲಿಂಗ್ ಆಗಿ ಮಾಡಕ್ ಶುರು ಮಾಡಿದ ತಕ್ಷಣ ಅವ್ರಿಗೆಲ್ಲ ಇನ್ನೂ ಜಾಸ್ತಿ ರಿಸಲ್ಟ್ ಬರಕ್ ಶುರು ಆಗ್ಬಿಡ್ತು ಸರ್. ಈಗ ಎಂತೆಂತ ಕೇಸು ಅಂದ್ರೆ ಸರ್, ನಿಜವಾಗ್ಲೂನು ಮಿರಾಕಲ್. ಒಬ್ಬನ ಸ್ನೇಹಿತರಿಗೇನೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿತ್ತು. ಅವ್ರ ತಕ್ಷಣಕ್ಕೆ ಆಕ್ಚುಲಿ 1 ತಿಂಗಳು ಮುಂಚೆಗೆ ಅವ್ರದ್ದು ಇಲ್ಲಿ ಅನಾಲಿಸಿಸ್ ಮಾಡಿದಾಗ ರಿಪೋರ್ಟ್ ಬಂತು, ಈ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ. ನಾನು ಅವ್ರಿಗೆ ಹೇಳ್ದೆ, ಈ ತರ ರಿಪೋರ್ಟ್ ಬಂದಿದೆ ನೋಡಿ, ಸ್ವಲ್ಪ ತೋರ್ಸ್ಕೊಳ್ಳಿ ಹಾಸ್ಪಿಟ್ಲಿಗೆ ಅಂದ್ರೆ, ನಂಗೆ ಏನಾಗೋದಿಲ್ಲ ಬಿಡಿ ಅಂದ್ರು. ಸಡನ್ ಆಗಿ ಬೆಳಗಿನ ಜಾವ 4 ಗಂಟೆಗೆ ಆಗ್ಬಿಡ್ತು. ಅವ್ರ ತಕ್ಷಣ ನನಗೆ ಫೋನ್ ಮಾಡ್ರು. ನಾನು ಅವ್ರ ಮನೆಗೆ ಹೋಗಿ ಈ ಬೆಲ್ಟ್ ಅಲ್ಲಿ ನಾನು ಇದರಿಂದ ಪ್ರೋಗ್ರಾಮ್ ರನ್ ಮಾಡಿದೆ. ಅವ್ರಿಗೆ ಎದೆ ಹತ್ರ ಆ ಕಡೆ ಕ್ಲಿಪ್ ಹಾಕಿ 1 ಗಂಟೆ ಒಳಗೆ ರಿಲೀಫ್ ಆಗೋಗ್ಬಿಟ್ರು. ತುಂಬಾ ನಾರ್ಮಲಿಗೆ ಬಂದ್ಬಿಡ್ತು. ನಾವ್ ಒಂದು 2 days ಚೆನ್ನಾಗಿದ್ರು. ಆಮೇಲೆ ಇನ್ನೊಂದ್ ದಿವ್ಸ ಮತ್ತೆ ಹಂಗೆ ಆಯ್ತು. ನಾನು ತಿರ್ಗಾ ಮಾಡ್ದು ಹಾಕಿ ರಿಲೀಫ್ ಆದ್ಮೇಲೆ ಮತ್ತೆ ನಾನೇ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾಗ ಅವ್ರಿಗೆ 3 ಬ್ಲಾಕೇಜ್ ಆಗಿ ಕೊನೆಗೆ ಬೈಪಾಸ್ ಸರ್ಜರಿ ಆಯ್ತು. ನಾನು ಅವ್ರಿಗೆ ಹೇಳ್ದೆ, ನೋಡಿ ಸರ್, ನನ್ನ ಪ್ರೋಗ್ರಾಮ್ ನೀವು ಹೇಳ್ದಾಗ್ಲೇ ಕಂಟಿನ್ಯೂಸ್ ತಗೊಂಡಿದ್ರೆ ಈ ತರ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ನೋಡಿ ಈ ತರ ಅಂದಾಗ ಅವ್ರು ಬಹಳ ಸಫರ್ ಪಟ್ರು. ಬಟ್ ನನಗೆ 2 days ಅದ್ ಹಾಕೋದ್ರಿಗೆ ಅವ್ರಿಗೆ ಬೆಸ್ಟ್ ಸ್ವಲ್ಪ ರಿಸಲ್ಟ್ ಬಂತು. ಅವ್ರಿಗೆ ನೆಕ್ ಆಫ್ ಮೂವ್ಮೆಂಟ್ ಅವ್ರಿಗೆ ಏನೋ ಪ್ರಾಬ್ಲಮ್ ಆಗೋದು ನಮ್ಮ ಈಲಿಯಿಂದ ತಡೆಗಟ್ಟಂಗ ಆಯ್ತು ಸರ್. ಅದೊಂದು ವಂಡರ್ಫುಲ್ ರಿಸಲ್ಟ್ ನನಗೆ ಈಲಿ ಕಡೆಯಿಂದ ಆಯ್ತು. ಜೊತೆಗೆ ಇವಾಗ ನನಗೆ ರಾತ್ರಿ 12 ಗಂಟೆ ಮಲಗಿ ರಾತ್ರಿ 4 ಗಂಟೆಗೆ ಎದ್ದಾನು. ಅಲ್ಲಿಂದ ರನ್ ಆಗಿದ್ದು ಈಲಿ ಪ್ರೋಗ್ರಾಮು ರಾತ್ರಿ 12 ಗಂಟೆವರೆಗೂ ರನ್ನಿಂಗ್ ಕಂಟಿನ್ಯೂಸ್ ಆಗಿರುತ್ತೆ ಸರ್. ಅಷ್ಟು ಜನ ಕ್ಲೈಂಟ್ಸು ಈಗ ಎಲ್ಲಿಂದ ಫೋನ್ ಮಾಡ್ತಾರೆ, ಫೋಟೋ ಕಳಿಸ್ತಾರೆ,
ಅವ್ರ ಒಂದೊಂದೇ ಪ್ರಾಬ್ಲಮ್ ಹಾಸ್ಪಿಟಲ್ ಸಾಲ್ವ್ ಆಗಿರೋ ಪ್ರಾಬ್ಲಮ್ಸ್ ಎಲ್ಲ ಈ ಹೀಲಿಂಗ್ ಮುಖಾಂತರ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ ಸರ್. ತುಂಬಾ ಧನ್ಯವಾದಗಳು ನಮ್ಮ ಶಿವಶಂಕರ್ಗೂ, ಚೇತನ್ ಸರ್ಗೂ, ಮತ್ತೆ ನಿಮ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದೆ ಸರ್ ಬೆಂಗಳೂರಲ್ಲಿ. ತಮಗೂ ಮತ್ತೆ ಎಲ್ಲಾ ಇಲ್ಲಿ ಏನು ಬಂದಿದ್ರೆ ಎಲ್ಲಾರು ಪಾರ್ಟಿಸಿಪೆಂಟ್ಗೂ ನನ್ನ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಮಂಜುನಾಥ್ ಅವರೇ. ನಿಮ್ಮ ಒಂದು ಈ ಅನುಭವದಲ್ಲಿ ಮುಖ್ಯವಾಗಿ ಜನರು ಗ್ರಹಿಸಬಹುದಾದ ವಿಷಯ ಏನಂದ್ರೆ, ಆಲ್ರೆಡಿ ಹೀಲಿಂಗ್ ಫೀಲ್ಡ್ ನಲ್ಲಿ ಇದ್ದವರು ಇದರ ಉಪಯೋಗವನ್ನು ಪಡಿಬಹುದು. ಬಹಳ ಜನ ಹೀಲಿಂಗ್ ಮಾಡ್ಕೊಂಡಿರ್ತಾರೆ, ಆದ್ರೆ ಈ ಒಂದು ಡಿವೈಸ್ ಯೂಸ್ ಮಾಡ್ಲಿಕ್ಕೆ ತುಂಬಾ ಹೆಸಿಟೆಂಟ್ ಇರ್ತಾರೆ, ಹಿಂದ್ಮುಂದ್ ನೋಡ್ತಾರೆ. ಯಾವ ಕಾರಣಗಳಿಗಾಗಿ ನಾನಾ ತರದ ಭಯಗಳು ಅಥವಾ ಏನೋ ಅವ್ರ ಮೈಂಡ್ ಅಲ್ಲಿ ಇರ್ತವೆ. ಆದ್ರೆ ನೀವು ಅದನ್ನ ಹೀಲಿಂಗ್ ಅಲ್ಲಿ ಇಷ್ಟೆಲ್ಲಾ ವರ್ಷಗಳ ಅನುಭವ ಇದ್ದವೇನು ಇದರದ್ದು ಒಂದು ಸಪೋರ್ಟ್ ತಗೊಂಡು ಇನ್ನೂ ಹೆಚ್ಚು ಜನರಿಗೆ ಬೇಗ ಫಲಿತಾಂಶ ಕೊಡ್ಲಿಕ್ಕೆ ಧೈರ್ಯ ಮಾಡಿದ್ದೀರಾ. ಆ ಕಾರಣಕ್ಕಾಗಿ ತಮಗೆ ತುಂಬಾ ಅಭಿನಂದನೆಗಳು. ನಿಮ್ಮ ಈ ಒಂದು ಅನುಭವ ಬಹಳಷ್ಟು ಹೀಲರ್ಸ್ ಗಳಿಗೆ ದಾರಿ ದೀಪವಾಗಬಲ್ಲದು. ಧನ್ಯವಾದ. ಮತ್ತೆ ಹ್ಯಾಂಡ್ ರೈಸ್ ಮಾಡಿದವ್ರು ಯಾರು ಇಲ್ಲ. ಓಕೆ, ಸೊ ಇವತ್ತು ಇಷ್ಟೆಲ್ಲ ಒಂದು ಅನುಭವಗಳನ್ನ ತಾವೆಲ್ಲ ಹಂಚಿಕೊಂಡದ್ದಕ್ಕಾಗಿ ಈಗ ಓಕೆ ಐಶ್ವರ್ಯ ಅವ್ರ ಜೊತೆಗೆ ಅವರು ಹೀಲ್ ಮಾಡಿದಂತಹ ಒಬ್ಬ ಕ್ಯಾಂಡಿಡೇಟ್ ಅವರು ಹೀಲಿಂಗ್ ತಗೊಂಡು ತಮ್ಮ ಪರಿವರ್ತನೆಯನ್ನ ಹೇಳ್ಕೊಳ್ಳಿಕ್ಕೆ ಈಗ ನಮ್ಮ ಮುಂದಿದ್ದಾರೆ. ಆಯ್ತು, ಅವರಿಂದಲೇ ಅನುಭವವನ್ನ ಕೇಳೋಣ. ನಮಸ್ಕಾರ ರೀ ಸರ್, ಖಾನಾಪುರದಿಂದ ಮಾತಾಡೋದು ನಾನು. ನಮಸ್ಕಾರ. ನಾನು ಬಹಳ ಮಾನಸಿಕ ಒಂದು ಒತ್ತಡದಿಂದ ಇದಾಗಿದ್ನಿ. ಆಮೇಲೆ ನಮ್ಮ ಐಶ್ವರ್ಯ ಅಂತೇಳಿ ಹೊಸಮನಿ ಅವ್ರು ಬಂದು ಒಂದು ರೂಪಕ್ಕೆ ತಂದಿದಾರ. ಅವರು ಒಂದು ಇದನ್ನ ಕೊಟ್ರು, ಅವರ ಪ್ರೋಗ್ರಾಮ್ ರನ್ ಮಾಡಿ. ಯಾವ ತೊಂದರೆಯಿಂದ ನಿಮಗೆ ಯಾವ ಕಾಯಿಲೆಯಿಂದ ತೊಂದರೆ ಪಡ್ತಾ ಇದ್ದೀರಿ? ಪಾರ್ಕಿನ್ಸನ್ ಪ್ರಾಬ್ಲಮ್ ಇಂದ ಇದು ಇತ್ರಿ ಸರ್. ಐಶ್ವರ್ಯ, you share. How did you help? ಸರಿ, ಅಲ್ಲಿಂದ ಅವ್ರು ಇದ್ರ ಮಾಡೋದ್ರಿಂದ ನನಗೆ ಕಮ್ಮಿ ಆಗೈತ್ರಿ. ಎಲ್ಲ ಗಾಡಿ ಹೊಡಿತಿದ್ದಿಲ್ಲ, ನೀರು ಏನ್ ಮನಿ ಕೆಲಸ ಆಗ್ತಿದ್ದಿಲ್ಲ, ಏನಿಲ್ಲ. ಮಾನಸಿಕ ತರ ಒಂಥರ ಕುಂದಿರ್ತಿದ್ನಿ. ಬಂದ್ ಕಾಟ್ ಬಾಳ ಬೇಗ ಇದನ್ ಮಾಡಿ ಹೇಳಿದ್ರು. ಅಲ್ಲಿಂದ ಚಲೋ ಮಾಡಿದ್ರು ಅವ್ರ ಪ್ರೋಗ್ರಾಮ್ಗಳು. ಚಲೋ ಮಾಡಿದ ಮೇಲೆ ಈಗ ಎಲ್ಲಾ ತರದಿಂದ ಕೆಲಸ ಮಾಡ್ಕೊಂಡ ಈಗ ನಡೆಸ್ತಾ ಇದ್ದೀನ್ರಿ. ಅವ್ರಿಗೆ ಹೇಳಿದವ್ರಿಗೆ ಬಹಳ ತುಂಬಾ ಧನ್ಯವಾದಗಳು ಹೇಳ್ಬೇಕಾಗುತ್ತೆ. ಎಷ್ಟು ದಿನದಿಂದ ಹೀಲಿಂಗ್ ತಗೊಳ್ತಾ ಇದ್ದಾರೆ? ಒಂದ್ ತಿಂಗಳಿಂದ. ಹಾ. ಪಾರ್ಕಿನ್ಸನ್ ಅನ್ನೋದು ತುಂಬಾ ತೊಂದರೆ ಕೊಡುವಂತಹ ಕಾಯಿಲೆ. ಅದು ನೀವು ಸಫರ್ ಆಗ್ತಾ ಇದ್ರೆ ಎಷ್ಟು ವರ್ಷ ಆಗಿತ್ತು? ಸರ್, ಲಾಕ್ಡೌನ್ ಇಂದ ಸಫರ್ ಆಗ್ತಿದ್ದಾರೆ 2019 ಇಂದ. ಓಕೆ, 10 ವರ್ಷದಿಂದ ಸಫರ್ ಆಗ್ತಾ ಇದ್ದಂತ ವ್ಯಕ್ತಿಗೆ ಒಂದು ತಿಂಗಳಲ್ಲಿ ಕನ್ಸಿಡರೇಬಲ್ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಆಗಿರೋದು ಇದು ಅದ್ಭುತ. ಈ ಒಂದು ರಿಸಲ್ಟ್ ನಮಗೆ ಸಿಕ್ಕದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಇವತ್ತು ಇಷ್ಟೆಲ್ಲ ಜನ ತಮ್ಮ ಅದ್ಭುತವಾದ ಅನುಭವಗಳನ್ನ ನಮ್ಮೊಡನೆ ಶೇರ್ ಮಾಡ್ಕೊಂಡಿದ್ದಾರೆ. ಈ ಒಂದು ಅನುಭವಗಳ ಆಧಾರದ ಮೇಲೆ ಇನ್ನೂ ಅನೇಕರಿಗೆ ಇದು ದಾರಿದೀಪವಾಗಲಿ, ಪ್ರೇರಣೆಯಾಗಲಿ, ಇದರ ಸದುಪಯೋಗ ಇನ್ನೂ ಬಹಳ ಜನರಿಗೆ ಮುಟ್ಲಿ ಅಂತ ಹಾರೈಸ್ತಾ ಇವತ್ತಿನ ಈ ಒಂದು ಪ್ರೋಗ್ರಾಮ್ ಅನ್ನ ಇಲ್ಲಿಗೆ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಎಲ್ಲ ಪಾರ್ಟಿಸಿಪೆಂಟ್ಸ್ ಗಳಿಗೂ ಹಾಗೂ ಇದನ್ನು ವೀಕ್ಷಿಸಲಿಕ್ಕೆ ಸಮಯ ತೆಗೆದ ಎಲ್ಲ ಜನತೆಗೂ ಇವತ್ತು ನಾನು ನನ್ನ ಕಡೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. Thank you so much. Thank you everyone. Such a great testimony today. When there is a lady who cannot see, has a guts to share the testimony in front of everyone, and normal people are hesitating to share. So it's a really great inspiration for the first time we are seeing. So thank you so much, Shivyogi sir, for supporting everyone. Thank you, Ashwini ma'am, Vikas ji, each and every leader here to support all the Kannadigas here, Arunoday sir, Aishwarya ji, Rajendra ji, everybody who are supporting each other. Thank you so much.